ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಮಹೇಶ್ವರ ಸ್ಥಳದ ಪ್ರಸಾದಲಿಂಗ ಸ್ಥಳ ಅಂದರೆ ಶರಣ ಸ್ಥಳದ ವಚನ 6ನೇ ವಚನ. ತನ್ನ ಲಿಂಗಕ್ಕೆ ಕೊಡಬಾರದ ಠಾವಿನಲ್ಲಿ ಪ್ರಸಾದವ ಕೊಂಡು ತುಡುಗುಣಿ ನಾಯಂತೆ ತಿಂಬುವರ ನೇನೆಂಬೆನಯ್ಯ. ಅದು ತನ್ನ ಒಡಲ ಹೊರೆಯುವುದಲ್ಲದೆ ಹಿಡಿದ ಕುಳಕ್ಕೆ ಸಲ್ಲದು. ದ್ರವ್ಯಂ ಧಾತು ಶುಭಂ ಭವೇತ್ ಎಂಬುದಾಗಿ ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಅದು ತಾ ಬೀಸರವಾದ ಋತಗೇಡಿ ಮೂಳರನ್ನು ನನಗೆ ತೋರದಿರಯ್ಯ. ಈ ಆಹಾರ ಪದಾರ್ಥಗಳು ಯಾವುದೇ ಇರ್ಬೋದು, ಅನ್ನ ನೀರು ಇರ್ಬೋದು, ವಿಷಯಗಳಿರ್ಬೋದು, ಏನೇ ಇದ್ರೂ ಸಹಿತ ತನ್ನ ಲಿಂಗಕ್ಕೆ ಕೊಡಬಾರದ ಠಾವಿನಲ್ಲಿ ಅವು ಅಯೋಗ್ಯವಾಗಿದ್ದು ಅಂತಂದ್ರ ಅವುಗಳನ್ನ ಕೊಟ್ಟು ಅವು ಕೊಡಬಾರದಂತ ಪದಾರ್ಥಗಳನ್ನ ಕೊಟ್ಟು ನೈವೇದ್ಯ ಮಾಡಿ ಮತ್ತೆ ಪ್ರಸಾದ ಅಂತೇಳಿ ತಿಂದ್ರ ಅದೇನು ಅಯೋಗ್ಯವಾದ ಪದಾರ್ಥಗಳು. ಲಿಂಗಕ್ಕೆ ನೈವೇದ್ಯ ಮಾಡಿ ಅದೇ ಪ್ರಸಾದ ಅಂತೇಳಿ ತಿಂದ್ರ ಕಳ್ರು ಅಂತಾರ ಅವ್ರಿಗೆ. ಯಾವ ಯಾವ ಪದಾರ್ಥಗಳು ವರ್ಜ್ಯ ಅದಾವ, ಯಾವ್ಯಾವ ಪದಾರ್ಥಗಳು ನಿಷಿದ್ಧ ಅದಾವ ಅಂತ ಪದಾರ್ಥಗಳನ್ನ ಲಿಂಗಕ್ಕೆ ನೈವೇದ್ಯ ಮಾಡಬಾರದು ಅಂತ. ಅದಕ್ಕೆ ಲಿಂಗ ಮತ್ತು ಜಂಗಮ ಅಂತ ಎರಡು ಇಟ್ಟಾರ. ಲಿಂಗದ ಜೊತೆಗೆ ನೀವು ಏನು ವ್ಯವಹಾರ ಮಾಡಿದ್ರು ಆ ಲಿಂಗ ಏನ್ ಮಾಡ್ತದೆ? ಸುಮ್ಮಿರ್ತದೆ, ಗಪ್ ಇರ್ತದೆ. ಏನಾರ ಒಂದು ಅಯೋಗ್ಯವಾದ ಪದಾರ್ಥವನ್ನ ಲಿಂಗಕ್ಕೆ ನೈವೇದ್ಯ ಮಾಡಿ ಇದೇ ನಾನು ಪ್ರಸಾದ ತಿಂದ್ರ ತುಡುಗುಣಿ ನಾಯಿಗಳು ಅಂತ. ಅದಕ್ಕೇನ್ ಮಾಡ್ಯಾರ? ಆ ಲಿಂಗಕ್ಕೆ ಪ್ರಸಾದ ಮಾಡೋದ್ರ ಜೊತೆಗೆ ಜಂಗಮಕ್ಕೂ ಪ್ರಸಾದ ಅಂತ ಅದಕ್ಕೆ ಇಟ್ಟದಂತಂದ್ರ ಜಂಗಮ ಮಾತಾಡ್ತಾನ ಅದು ಇದು ಯೋಗ್ಯ ಅಲ್ಲ, ಇದು ಯೋಗ್ಯ ಆದಂತೇಳಿ ತಿಳಿಸಿ ಹೇಳ್ತಾನ. ಹಿಂಗಾಗಿ ಅಲ್ಲಿ ವಿವೇಕ ಜಾಗೃತಿ ಮಾಡಲಕ್ಕ ಜಂಗಮ ಬೇಕು. ಆ ಜಂಗಮ ಏನು ದಾರಿ ಹಾಕಿ ಕೊಟ್ಟನ ಆ ದಾರ್ಯಾಗ ನಡಿಲಕ್ಕ ಲಿಂಗ ಬೇಕು. ಧರ್ಮದಾಗ ಪ್ರವೇಶ ಮಾಡ್ಕೊಳಕ ಗುರು ಬೇಕು. ಲಿಂಗ ಕೊಟ್ಟು ಗುರು ಏನ್ ಮಾಡ್ತಾನ? ಈ ಧರ್ಮದಾಗ ಪ್ರವೇಶ ಮಾಡ್ಕೊತಾನ. ಮಾಡ್ಕೊಂಡ್ಮೇಲೆ ಈ ಧರ್ಮದ ಪ್ರೊಸೀಜರ್ಗಳು ಏನೇನದವ ಅವೆಲ್ಲ ತಿಳಿಸಿ ಹೇಳಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು, ವಿಹಿತ ನಿಷಿದ್ಧ ಎಲ್ಲ ಹೇಳಕ ಜಂಗಮ ಬೇಕು. ಮತ್ತ ಗುರು ಜಂಗಮರು ಎಲ್ಲ ಕಾಲದಲ್ಲಿ ಇರಂಗಿಲ್ಲ. ಅದಕ್ಕೇನ್ ಮಾಡ್ಬಿಟ್ರು? ಅವರಿಬ್ರು ಇಲ್ಲದ ಸಮಯದಲ್ಲಿ ಲಿಂಗದ ಕಡೆ ಲಕ್ಷ್ಯ ಇಟ್ಟುಕೊಂಡು ಅವ್ರು ಹೇಳಿದ ದಾರಿ ಒಳಗೆ ನಡಿಬೇಕು. ಅದಕ್ಕೆ ತನ್ನ ಲಿಂಗಕ್ಕೆ ಕೊಡಬಾರದ ಠಾವಿನಲ್ಲಿ ನೈವೇದ್ಯ ಮಾಡಿ ಅದನ್ನೇ ಪ್ರಸಾದ ಅಂತೇಳಿ ಕೊಂಡು ತುಡುಗುಣಿ ನಾಯಂತೆ ತಿಂಬುವವರ ನೇನೆಂಬೆನಯ್ಯ. ಕೆಲವೊಂದ್ ಕಡೆ ದೇವರಿಗೆ ಮಾಂಸ ಮತ್ತು ಮದ್ಯ ನೈವೇದ್ಯ ಮಾಡ್ತಾರೆ, ಗೊತ್ತದ ಇಲ್ಲ ನಿಮಗೆ? ಮದ್ಯ ಮಾಂಸಗಳ ನೈವೇದ್ಯ ಮಾಡ್ತಾರೆ ದೇವರಿಗೆ. ಅಂತವೆಲ್ಲ ಏನದವ? ನಿಷಿದ್ಧ ಅದಾವ. ಅವು ಏನಂತಂದ್ರ ಮಾನ ಪ್ರಾಣಗಳಿಗೆ ಹಾನಿ ಆಗ್ತಾವ, ಹಾನಿ ಮಾಡಂತವದವು. ಅವುಗಳನ್ನ ದೇವರಿಗೆ ನೈವೇದ್ಯ ಮಾಡಿದ್ರೆ ಅದು ಹೆಂಗ್ ಯೋಗ್ಯ ಆಗ್ತದ? ಅದಕ್ಕೆ ತನ್ನ ಒಡಲ ಹೊರೆಯುವುದಲ್ಲದೆ
ಅದೇನದ ಅಂತಂದ್ರ ತನಗ ಏನ್ ಬೇಕು ಅದು ತಿಂದನ ಅಷ್ಟೇ ಹೊರತು ತನ್ನ ಇಚ್ಛೆ ಈಡೇರುತ್ತೆ ಹೊರತು ಹಿಡಿದ ಕುಳಕ್ಕೆ ಸಲ್ಲದು. ಯಾವ ವೃತ ಹಿಡಿದಿರಿ ಆ ವೃತಕ್ಕೆ ಅದು ಒಪ್ಪಂಗಿಲ್ಲ, ಸಾಧ್ಯ ಇಲ್ಲ, ಸಲ್ಲದು. ದ್ರವ್ಯಂ ಧಾತು ಶುಭಂ ಭವೇತ್ ಎಂದುದಾಗಿ, ದ್ರವ್ಯಂ ಧಾತು ಶುಭಂ ಭವೇತ್ ಅಂದ್ರೆ ಪರಮಾತ್ಮನಿಗೆ ಏನು ಕೊಟ್ಟರು ಸಹಿತ ಶುಭಕರವಾದ ಪದಾರ್ಥಗಳನ್ನೇ ಕೊಡಬೇಕು ಅಂತ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಅದು ತಾ ಬೀಸರವಾದ ಋತಗೇಡಿ ಮೂಳರನ್ನು ನನಗೆ ತೋರದಿರಯ್ಯ. ಏನ್ ಬೇಕಾದೆ ನೈವೇದ್ಯ ಮಾಡಿ, ಏನ್ ಬೇಕಾದೆ ಪರಮಾತ್ಮ ಇದು ನೀನು ಪ್ರಸಾದಪ್ಪ ಅಂತೇಳಿ ತಗೋತಿದ್ರು ಅಂತಂದ್ರ ಅವ್ರು ಋತಗೇಡಿ ಮೂಳರು ಅಂತಂದ್ರ. ಅದಕ್ಕೆ ಈ ಪ್ರಸಾದ ತಗೋಬೇಕಾದ್ರೆ ಹೆಂಗಿರ್ಬೇಕಂತಂದ್ರೆ ಒಂದ್ ಕಡೆ ಬರ್ಕೊಳ್ರಿ, ಉಂಡು ಉಳಿಸದೆ. ಪ್ರಸಾದ ತತ್ವ ಬಹಳ ಸೂಕ್ಷ್ಮದ. ಉಂಡು ಉಳಿಸದೆ, ಉಣ್ಬೇಕು, ಎಷ್ಟು ಬೇಕಷ್ಟೇ ನೀಡ್ಕೋಬೇಕು. ಎಷ್ಟು ಬೇಕಷ್ಟೇ ನೀಡ್ಕೊಂಡು ಅದು ಮತ್ತ ಅರ್ಧ ಉಂಡಿಕೆ ಮಮ್ಮಿ ಸಾಕು ನನಗ ಅಂತವ್ ನೋಡ್ರಿ ಹುಡುಗರು, ನೀಡ್ಕೋತಾವ. ಏಟ್ ಬೇಕಾಯ್ತು ನೀಡ್ಕೊಳ್ಳೋದು ಬಿಟ್ಕೆ ಎದ್ದೊತ್ತವ ನೀಡ್ಕೋತಾವ. ಒಂದ್ 4 ತುತ್ತು ತಿನ್ನ ಸಾಕು ಅಂತವ. ಅಕ್ಕಿ ಏನ್ ಮಾಡ್ಬೇಕು ಪಾಪ, ಕಷ್ಟಪಟ್ಟು ಅಡಿಗೆ ಮಾಡಿರ್ತಾಳ. ಆ ಹುಡುಗರು ಅಲ್ಲತ್ತೇಳಿ ಬಿಟ್ಟದ್ದೆಲ್ಲ ಅಕ್ಕಿ ಹಾಕಿ ರಗಡೆ ಹೊಟ್ಟು ನುಂಗ್ಬಿಡ್ತಾಳ. ತನ್ನ ಮಕ್ಕಳದು ಎಂಜಲತ್ತ ಅನ್ನಂಗಿಲ್ಲ, ಏನೂ ಅನ್ನಂಗಿಲ್ಲ. ಮತ್ತವ್ ಸಣ್ಣ ಸಣ್ಣ ಕೂಸುಗಳಿಗೆ ಸಹಿತ ಏನಾರ ಅವೆಲ್ಲ ಪಾರೆಕ್ಸು ಅವು ಇವು ಏನೇನೋ ಮಾಡಿರ್ತಾರಲ್ಲ, ಚಲೋ ಚಲೋ ವಿಟಮಿನ್ ಪ್ರೋಟೀನು ಅವೆಲ್ಲ ಹಾಲ್ನಾಗ ಹಾಕಿದ್ದು ಅವು ಕುಡಿದ್ರು ಕುಡಿತಾವ. ಕುಡಿಲಿಲ್ಲ ಅಂತಂದ್ರೆ ಚೆಲ್ಲಿದ್ರ ಲಾಸ್ ಆಗ್ತದ ಅಂತ ಹೇಳಿ ತಾನೇ ಕುಡಿದು ಬಿಡ್ತಾಳೆಲ್ಲ. ಕೂಸಿಗೆ ಮಾಡಿದ್ದು, ಮಕ್ಕಳಿಗೆ ಮಾಡಿದ್ದು ಎಲ್ಲ ಓಟು ಮತ್ತೆ ನಿನ್ನೆ ರಾತ್ರಿ ಉಳಿದದ್ದು ವೇಸ್ಟ್ ಮಾಡಬಾರ್ದು ಅಂತೇಳಿ ತಾನೇ ತಿಂದು ಏನೇ ಬಿಡ್ತಾಳೆ ಗೊತ್ತಾ. ಹೆಣ್ಮಕ್ಳು ಹೆಂಗಾತಾರೆ ನೋಡ್ತಿರಿಲ್ಲ, ಗಂಡ್ಮಗ ಮದುವೆ ಆದ್ಮೇಲೆ ಹೆಂಗಿರ್ತಾನ ಹಂಗೆ ಇರ್ತಾನ, ಇಲ್ಲ ಇನ್ನೊಂದೆರಡು ಸರಿಗಿರ್ತಾನ. ಹೆಣ್ಮಕ್ಳು ಹೆಂಗಾಗ್ಬಿಡ್ತಾರ. ಅದು ಏನ್ ತಿನ್ಬೇಕು ಏನ್ ತಿನ್ಬಾರ್ದು. ಪ್ರಸಾದ ಅಂದ್ರೆ ಅತ್ಯಂತ ಸೂಕ್ಷ್ಮವಾದಂತ, ಶರೀರ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನೋದ್ ಬಿಟ್ಟು ವೇಸ್ಟ್ ಆಗ್ತದ ಅನ್ಕೋತ ಸಿಕ್ಕಿದ್ದೆಲ್ಲ ಶರೀರದಾಗ ಹಾಕಿದ್ಮೇಲೆ ಅದೇನಾಗ್ತದ, ಸ್ಥೂಲ ಶರೀರ ಮಬ್ಬಾಗ್ತದ. ಏನು ನಿದ್ದೆ ಮಾಡ್ಬೇಕಂತದ, ಭಯಂಕರ ನಿದ್ದೆ ಹೊಡಿಬೇಕನ್ನಸ್ತದ, ಶರೀರ ಮಬ್ಬಾಗ್ತದ. ಮನೆಯಾಗೆಲ್ಲ ಬಯಸ್ಕೊಳ್ಳೋದು ಅವು ಇವು ಕಿರಿಕಿರಿಗಳು ಚಾಲು ಆಗ್ತಾವ. ಆಹಾರ ಪದ್ಧತಿ ಒಳಗೆ ಬಹಳ ಹುಷಾರಿರ್ಬೇಕು. ಬಾಯಿ ಒಳಗೆ ಒಂದೇನಾರ ಅಗಳು ಹಾಕ್ಬೇಕಾದ್ರೆ 10 ಸಾರಿ ಆಲೋಚನೆ ಮಾಡಿ ಹಾಕ್ಬೇಕು. ಉಂಡು ಉಳಿಸದೆ, ಮತ್ತೇನದ ಕೊಂಡು ಮರುಳದೆ. ಕೊಂಡು ಮರುಳದೆ ಅಂತಂದ್ರ ಸಿಕ್ಕಾಪಟ್ಟೆ ತಿಂದು ವೈದ್ಕನಂಗ ವಾಂತಿ ಬರಂಗ ತಿನ್ನೋದು. ಮತ್ತೆ ಇನ್ನ ಒಂದೇನ್ ಮಾಡ್ತಾರ, ಕೊಂಡು ಮರಳದೆ ಅಂತಂದ್ರೆ ಉಂಡ್ರಿ ಅಂತಂದ್ರೆ ಎಲ್ಲೋರ್ ಮನೆ ಲೈನ್ ಹಚ್ಚಿ ಊಟಕ್ಕೆ ಕರೆದ್ರೆ ಅವ್ರ ಜಂಗಮರು ಏನ್ ಮಾಡ್ಬೇಕು? ಯಾರ್ದಾರ ಒಬ್ಬರ ಮನೆ ಉಣ್ತಾರೆ, ಉಳಿದವ್ರೆಲ್ಲರೂ ಏನಾರ ನೈವೇದ್ಯ ಕೊಟ್ರೆ ಅದು ಕೊಂಡು ಮರಳದೆ. ನೈವೇದ್ಯ ಕೊಡ್ರಿ, ನಮ್ಮ ಮನೆಗೆ ತಗೊಂಡು ಹೋಗ್ತೀವಿ, ಯಾವಾಗಾರ ಉಣ್ತೀವಿ, ಯಾರ್ಯಾರ ಉಣ್ತೀವಿ ಅಂತೇಳಿ ಅದನ್ನು ಮಾಡಬಾರ್ದು. ಉಣ್ಬೇಕು, ಅಲ್ಲೇ ಮುಗೀತು. ಅದನ್ನ ಮತ್ತೆ ಎಡಿ ತಗೊಂಡು ಮನೆಗೆ ಹೋಲಕ್ಕೆ ಹೋಗ್ಬಾರ್ದು. ಉಂಡು ಉಳಿಸದೆ ಕೊಂಡು ಮರಳದೆ, ಜಾಸ್ತಿ ತಿಂದು ವಾಂತಿ ಬರಂಗ ಮಾಡಬಾರ್ದು. ಮತ್ತೆ ರುಚಿಯನ್ನು ಅರಸದೆ. ಊಟ ಮಾಡ್ಬೇಕಾದ್ರೆ ರುಚಿ ಅರಸಬಾರ್ದು. ಬಾಯಿ ರುಚಿ ಅದು ಉಪ್ಪು ಹೆಚ್ಚಾಗ್ಯದ, ಉಪ್ಪು ಕಡಿಮೆ ಆಗ್ಯದ, ಖಾರ ಹೆಚ್ಚಾಗ್ಯದ, ಖಾರ ಕಡಿಮೆ ಆಗ್ಯದ ಏನು ಅನ್ಬಾರ್ದು. ಸುಮ್ಮಬೇಕು. ಉಳ್ಳಕ್ಕೆ ಆಗ್ಲಾರ್ದಂಥದ್ದು ಬಹಳ ಕಠಿಣ ಇತ್ತು ಅಂದ್ರೆ ಏನಾರೇ ಮಾತಾಡ್ಬೇಕು ಅದ್ರ ಬಗ್ಗೆ. ಇಲ್ಲಂದ್ರೆ ಸುಮ್ಮಬೇಕು. ಬಾಯಿ ಇಚ್ಛೆ ರುಚಿಯನ್ನು ಅರಸದೆ. ಅದಾದ್ಮೇಲೆ ತುಂತುರು ಹನಿ ಹಾರದೆ. ಅದು ಒಂದು ಹನಿ ತುಂತುರು ಅಂತಂದ್ರ ಏನಂತೀರಿ? ತುಂತುರು ಹನಿ ಅಂತಂದ್ರ ಸಣ್ಣ ನೀರ್ ಹನಿ. ತುಂತುರು ಅಂದ್ರೆ ಏನಂತೀರಿ? ಅದಕ್ಕೆ ಸ್ಪ್ರೇ ಅಂತೀರಿಲ್ಲ. ಸ್ಪ್ರೇ ಅಂದ್ರೆ ಅರ್ಥ ಆಯ್ತಾ? ನೀವು ಊಟ ಮಾಡಿದ್ರ ಅಲ್ಲಿ ಮಾಡಿರೋ ಇಲ್ಲೋ ಅನ್ನಂಗಿರ್ಬೇಕು. ಅದು ಊಟ ಮಾಡ್ಯಾರೋ ಇಲ್ಲೋ ಅನ್ನಂಗಿರ್ಬೇಕು. ಅಷ್ಟು ಸ್ವಚ್ಛ ಇರ್ಬೇಕು. ಒಬ್ರು ಯಾರ ಉಂಡು ಎದ್ದು ಹೋಗ್ಯಾರ ಅಂತಂದ್ರೆ ಸುತ್ತ ಒಂದು ಮಣ ಮುಸ್ರಿ ಹಾಕೋದು, ಏನೇನಾರ ಬಿಟ್ಟು ಎದ್ದು ಹೋಗೋದು,
ಮತ್ತು ಸುತ್ತಮುತ್ತ ಕೆಟ್ಟ ರಾಡಿ ಹಸಿ ಮಾಡಿಟ್ಟು ಹೋಗೋದು ಇವೆಲ್ಲ ಮಾಡಬಾರ್ದು. ಒಂದು ಹನಿ ತುಂತುರು ಹನಿ ಅಂದ್ರೆ ಒಂದು ಸ್ಪ್ರೇ ಸಹಿತ ಅಲ್ಲಿ ಇರಬಾರ್ದು. ನೀವು ಊಟ ಮಾಡಿದ ಆಹಾರ ಪಾನೀಯಗಳ ಒಂದು ಹನಿ ಸಹಿತ ಅಲ್ಲಿ ಬಿದ್ದಿರಬಾರ್ದು. ಹಂಗ ಊಟ ಮಾಡಬೇಕು. ಮತ್ತೆ ದ್ರವಗುಂದದೆ ಅಂತಂದ್ರೆ ನೀವು ಊಟ ಮಾಡಿದ ಮೇಲೆ ಆ ಪ್ಲೇಟಿನೊಳಗ ಚಂದ ಕೈ ತೊಳ್ಕೋಬೇಕು, ಬಾಯಿ ತೊಳ್ಕೋರಿ, ಏನ್ ಮಾಡ್ತೀರಿ ಮಾಡ್ರಿ, ಎಲ್ಲ ಮಾಡಿ ಚಂದ ಕೈ ಆಡಿಸ್ರಿ. ಆ ತಟ್ಟೆ ಒಳಗೆ ಕೈ ಆಡಿಸಿ ಆ ತಟ್ಟೆ ಒಳಗಿಂದ ಒಂದು ಚೂರು ದ್ರವ ಉಳಿಲಾರ್ದಂಗ ಓಟು ನೀರು ಕುಡಿಬೇಕು. ಪ್ರಸಾದ ತತ್ವ ಇದು. ಅದರೊಳಗೆ ಅಮೃತ ಅದ. ಯಾರ್ಯಾರು ಕುಡಿತೀರಿ ಅವ್ರಿಗೆ ಅದರ ಅನುಭವ ಗೊತ್ತಿರ್ತದೆ. ಇಡೀ ಊಟ ಮಾಡಿದ್ದು ಒಂದು ತೂಕ ಇದ್ರ ಲಾಸ್ಟಿಗೆ ಕೈ ತೊಳ್ಕೊಂಡು ನೀರೇನು ಕುಡಿತೀರಿ ಅದು ಅಷ್ಟೇ ತೃಪ್ತಿ ಕೊಡ್ತದೆ. ಅದಕ್ಕೆ ಆ ಪ್ಲೇಟಿನೊಳಗ ಏನು ಇರಬಾರ್ದಂದ್ರೆ ಒಂದು ಹನಿ ದ್ರವ ಅಂದ್ರೆ ದ್ರವಗುಂದದೆ ಒಂದು ಚೂರು ತೇವ ಇರ್ಲಾರ್ದಂಗ ಆ ಪ್ಲೇಟ್ ಇಷ್ಟು ಸ್ವಚ್ಛ ಆಗಿರ್ಬೇಕು. ನೀವು ಅಷ್ಟೆಲ್ಲ ಕುಡಿದು ಎದ್ದು ಹೋಗೋ ಟೈಮ್ನೊಳಗ ವಿಭೂತಿ ಹಚ್ಚಿಟ್ಟು ಹೋಗ್ಬಿಡ್ಬೇಕು ಆ ಪ್ಲೇಟಿಗೆ. ಇನ್ನೊಬ್ಬರು ಬಂದು ಉಣ್ಬೇಕು, ಅಷ್ಟು ಸ್ವಚ್ಛ ಇರ್ಬೇಕದು. ದ್ರವಗುಂದದೆ. ಇಷ್ಟೆಲ್ಲ ಮಾಡ್ಕೋತ ಏನ್ ಮಾಡ್ಬೇಕು? ಲಿಂಗ ನಿರೀಕ್ಷೆ ತಪ್ಪದೆ ಅಂತಂದ್ರ ಅದು ಅನ್ನ ನಿಮ್ಮ ತಟ್ಟೆ ಒಳಗ ಬರಬೇಕು ಅಂತಂದ್ರೆ ಅದು ದುಡ್ದಿರ್ತೀರ ಇಲ್ಲ, ನೀವು ದುಡ್ದಕ್ಕೆ ಬಂದಿರ್ತದ ಇಲ್ಲ ಅದು. ನೀವು ಕಾಯಕ ಮಾಡಿ ದುಡ್ದಕ್ಕೆ ಬಂತದ ಏನ್ ಸುಮ್ ಹಂಗೆ ಬಂದದ? ಯಾರು ಯಾಕ್ಯಾರ? ನಿಮ್ಮ ಶ್ರಮ ನೀವು ದುಡ್ದದ್ದೇ ಇರ್ತದ. ಮತ್ತ ದುಡಿಬೇಕಾದ್ರೆ ಹೆಂಗ ದುಡಿದ್ರಿ? ಆ ಲಿಂಗಯ್ಯ ಒಳಗದನಂತೆ ದುಡ್ದಿರಿ. ಲಿಂಗಯ್ಯ ಒಳಗಿಲ್ಲ ಅಂದ್ರೆ ನೀವೇನ್ ದುಡಿತೀರಿ? ಅದಕ್ಕೆ ಲಿಂಗಯ್ಯ ನೀನ್ ಪ್ರಸಾದಪ್ಪ, ನೀವ್ ಒಳಗದಿ ಅಂತೇಳಿ ದುಡ್ದೆ. ಲಿಂಗಯ್ಯ ನೀ ನದಿ ಅಂತೇಳಿ ಅಡಿಗೆ ಮಾಡಿದೆ. ಲಿಂಗಯ್ಯ ನೀ ನದಿ ಅಂತ ತಟ್ಟೆ ಒಳಗೆ ಇಟ್ಕೊಂಡು ಕೂತೀನಿ. ಲಿಂಗಯ್ಯ ನೀ ಅದಿ ಅಂತ ಹೇಳಕ್ಕೆ ಈ ಕೈಯಿಂದ ಈ ಬಾಯಿ ಒಳಗೆ ಇಟ್ಕೊಳಕ್ ಸಾಧ್ಯ ಆಗ್ಯದ. ತಟ್ಟೆ ಒಳಗಿನ ತುತ್ತು ನಿಮ್ಮ ಬಾಯಿ ಒಳಗೆ ಹೊಟ್ಟೆ ಸೇರಿಸ್ಬೇಕಾದ್ರೆ ಅವ ಲಿಂಗಯ್ಯ ಇದ್ರೆ ಸೇರಿಸ್ಕೋತೀರ, ಅವ ಲಿಂಗಯ್ಯ ಇಲ್ಲ ಅಂತಂದ್ರೆ ಊಟ ಹೆಂಗ್ ಮಾಡ್ತೀರಿ? ಅದಕ್ಕೆ ಲಿಂಗ ನಿರೀಕ್ಷೆ ತಪ್ಪದೆ ಅಂತಂದ್ರ ಎಲ್ಲ ಒಂದು ತುತ್ತು ನುಂಗಬೇಕಾದ್ರೂ ನಿನ್ನ ಶಕ್ತಿಯಪ್ಪ ನಿನ್ನಿಂದಲೇ ಈ ತಟ್ಟೆ ಒಳಗಿಂದು ತಗೊಂಡು ಬಾಯಿ ಒಳಗೆ ಇಟ್ಕೊಳಕ್ ಬರ್ತದ. ಅದು ನುಂಗ್ಲಕ್ಕ ನಿನ್ನಿಂದಲೇ ಸಾಧ್ಯ. ನೀನ್ ಅದಿ ಅಂತೇಳಿ ಒಳಗ ಜೀರ್ಣ ಆಗ್ತದ. ನೀ ಅದಿ ಅಂತ ಒಳಗ ಶಕ್ತಿ ತಯಾರಾಗ್ತದ. ನೀನ್ ಅದಿ ಅಂತೇಳಿ ಅದು ತ್ಯಾಜ್ಯ ವಸ್ತುವಾಗಿ ಮಲಮೂತ್ರ ಏನಾಗ್ತದ? ತ್ಯಾಗ ಆಗ್ತದ. ಒಳಗೆ ಲಿಂಗಯ್ಯನೇ ಇಲ್ಲ ಅಂತಂದ್ರೆ ಮಲ ಹೆಂಗ್ ಬರ್ತದ? ಮೂತ್ರ ಹೆಂಗ್ ಬರ್ತದ? ಹಸಿವೆ ಹೆಂಗ ಆಗ್ತದ? ಊಟ ಹೆಂಗ್ ಓದ್ತದ? ನುಂಗ್ತೀರಿ ಹೆಂಗ? ತಟ್ಟೆ ಒಳಗೆಂದು ಬಾಯಾಗಿ ಇಟ್ಕೋತೀರಿ ಹೆಂಗ? ದುಡಿತೀರಿ ಹೆಂಗ? ಕಿರಾಣಿ ಕಾಯಿಪಲ್ಯ ತರ್ತೀರಿ ಹೆಂಗ? ಅಡಿಗೆ ಹೆಂಗ್ ಮಾಡ್ತೀರಿ? ಎಲ್ಲ ಓಟು ಆ ಲಿಂಗಯ್ಯ ಇದ್ದದಕ್ಕೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಅದಕ್ಕೇನಂತಾರ? ಲಿಂಗ ನಿರೀಕ್ಷೆ ತಪ್ಪದೆ. ಅವನಿಗೆ ಮರಿಲಾರ್ದಂಗ ಇರ್ಬೇಕಂತ ಪ್ರಸಾದ ತತ್ವದೊಳಗೆ. ಲಿಂಗ ನಿರೀಕ್ಷೆ ತಪ್ಪದೆ ಅಂತಂದ್ಮೇಲೆ ಏನು ಪರಮಾತ್ಮ ನಿಂದು ಅಂತೇಳಿ ಅಂದಕ್ಕೆ ಮತ್ತೆ ಯಾವರ ಫಾಲ್ತು ಮಾತಾಡಬಾರ್ದು. ಊಟ ಮಾಡೋ ಟೈಮ್ನೊಳಗ ಮಂತ್ರ ಧ್ಯಾನ ಮರೆಯದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಮಂತ್ರ ಹೇಳ್ಕೊತೆ ಊಟ ಮಾಡಬೇಕು. ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರಬೇಕು. ಸಾವಧಾನದಿಂ ಈ ಸಪ್ತವಿಧ ಭಕ್ತಿ ಬಿಡಿದು. ಬಹಳ ಎಚ್ಚರಿಕೆಲಿಂತ ಈ ರೀತಿ ಸಪ್ತವಿಧವಾದ ಭಕ್ತಿ ಅಂತಂದ್ರೆ ಒಂದು ಪದ್ಧತಿ ಪ್ರಕಾರ ನಡೆದು ತ್ರಿವಿಧ ಪ್ರಸಾದವ ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ. ಈ ಮೂರು ರೀತಿ ಪ್ರಸಾದ ಶುದ್ಧ ಸಿದ್ಧ ಪ್ರಸಿದ್ಧ ಏನ್ ಪ್ರಸಾದ ಮಾಡ್ಕೋತಿರಲ್ಲ ಅವು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ನೈವೇದ್ಯ ಮಾಡಿ ಅದು ಮಾಡುವಾಗ ಬಹಳ ಎಚ್ಚರ ಇರ್ಬೇಕಪ್ಪ. ಬಿ ಕೇರ್ಫುಲ್ ಅಂತ ಹೇಳ್ಬಿಟ್ರು. ಹುಚ್ಚುಚ್ಚು ಮಾಡಬೇಡ್ರಿ ಅಂತ. ಉಂಡು ಉಳಿಸದೆ ಕೊಂಡು ಮರುಳದೆ ಬಾಯಿ ಇಚ್ಛೆಗೆ ರುಚಿಯನ್ನರಸದೆ ತುಂತುರು ಹನಿ ಹಾರದೆ ದ್ರವಗುಂದದೆ ಲಿಂಗ ನಿರೀಕ್ಷೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನದಿಂ ಈ ಸಪ್ತವಿಧ ಭಕ್ತಿ ಬಿಡಿದು
ತ್ರಿವಿಧ ಪ್ರಸಾದವ ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ ಅಂತ. ಹೆಂಗ ಚಲೋ ಅದ? ಹೆಂಗ ಸಿಟ್ಟು ಬರ್ತದ ಹಿಂಗೆಲ್ಲ ಹೇಳಿದ್ರೆ? ನಾವು ಹೆಂಗ್ ಬೇಕಂಗೆ ಊಟ ಮಾಡ್ತೀವಿ, ನಿಮ್ದೇನು ಕಾಟ ನಮಗ ಅಂತ. ಹೆಂಗೆ ಎಷ್ಟು ವರ್ಷ ಆಯ್ತು ಈಗ ಊಟ ಮಾಡೋದು ಕಲಿಸ್ತೀರ ನೀವು ಅಂತ ಅಂತೀರ? ಏನಿಲ್ಲ ಹೇಳಿದ್ದು ನಿನ್ನ ಮೇಲೆ ಮಾಡ್ಬೇಕು. ಇಷ್ಟು ದಿವಸ ಹೆಂಗಾರ ಉಂಡಿವಿ, ಹೆಂಗಾರ ಮಾಡೀವಿ. ಇನ್ನ ಒಂದು ವಚನ ಅದ, ಮತ್ ನಾಳೆ ಹೇಳ. ಅಕ್ಕಮಹಾದೇವಿ ವಚನ ಅದು. ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದಂಗೆ ಅಕ್ಕಮಹಾದೇವಿ, ಡಾಕ್ಟರ್ ಇದ್ದಂಗೆ. ಡಾಕ್ಟರ್ ಅಕ್ಕಮಹಾದೇವಿ, ಮಹಾದೇವಿ ಅಕ್ಕ ಡಾಕ್ಟರ್ ಅಕ್ಕ. ಅದು ಪ್ರಸಾದಕ್ಕೆ ಸಂಬಂಧಪಟ್ಟಂತೆ ಅಕ್ಕನ ಒಂದು ವಚನ ಅದ, ಅದು ನಾಳೆ ಮಾಡೋಣ. ಒಟ್ಟು ಪ್ರಸಾದಿ ಸ್ಥಳದೊಳಗ ಈ ಆಹಾರ ಪದ್ಧತಿಗಳ ಬಗ್ಗೆ ಒಂದು ಕ್ರಮವಾಗಿರಬೇಕು ಅನ್ನೋಂಥ ಒಂದು ವಿಚಾರ. ಮತ್ತೇನಪ್ಪ ಬುಕ್ಕಲ್ಲಿ ಉಳಿತಾ? ಮತ್ತೆ ಒಂದು ಸೆಕೆಂಡ್. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ತಿಯವರ ಕೃತಿ. ತರಂಗ 5. ಅದೃಷ್ಟಿ ಮಹಾರಾಜರಿಗೆ ಉಪದೇಶ. 247ನೇ ವಿಷಯಾಂಕ. ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿ ಇರುವ ಬಂಧ ಮೋಕ್ಷದ ವ್ಯವಸ್ಥೆ ಮತ್ತು ಸರ್ವ ಪ್ರಕ್ರಿಯೆಗಳು ಶ್ರೇಷ್ಠವಾಗಿವೆ ಅನ್ನೋದು ಆಲ್ರೆಡಿ ನಿಮಗೆ ತಿಳಿತು. ಅಂಶಿ ವಿವೇಕಹೀನವಾಗಿ ವಾಚಸ್ಪತಿ ಮಿಶ್ರಾ ಅವರ ಒಂದು ವಾದ ಅಜ್ಞಾನ ಒಂದೇ ಅಂತ. ಆದ್ರ ಅಜ್ಞಾನ ಅಂಶಿ ರೂಪದಲ್ಲಿ ಒಂದೇ, ಅಂಶ ರೂಪದಲ್ಲಿ ಅನೇಕವಾಗಿದೆ ಅನ್ನೋಂಥದ್ದು ಡೀಟೇಲ್ ಆಗಿ ತಿಳ್ಕೊಂಡಿವಿ. ಈಗ ಇದೇ ಶೀರ್ಷಿಕೆಯ ನಾಮ ಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆ. ಮಾಯೆ ಒಂದೇ ಅದ, ಅದಕ್ಕೇನದ ಬೇರೆ ಬೇರೆ ಹೆಸರುಗಳದಾವ. ಅದಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ನಿನ್ನೆ ಪೀಠಿಕೆ ಹಾಕಿವಿ. ಒಟ್ಟ 2 ವಿಷಯಾಂಕಗಳು ಒಂದರಾಗೆ ಕ್ಲಬ್ ಮಾಡ್ಯಾರ. ಅದಕ್ಕೀಗ ಇದೇ ವಿಷಯಾಂಕದ 2ನೇ ಭಾಗದಲ್ಲಿ ನಾವು ಅಧ್ಯಯನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ನಾಮಭೇದಗಳು ಏನದವ, ಮಾಯೆಯ ಹೆಸರುಗಳು ಏನೇನದವ ಅನ್ನೋದು. ಅದಕ್ಕಿಂತ ಮುಂಚೆ ಗುರು ಆದವರು ಒಂದು ಮಾತು ಹೇಳಿದರು. ಯಾವ ಯಾವ ಪುರುಷರಿಗೆ ಯಾವ ಯಾವ ಪ್ರಕ್ರಿಯೆಗಳಿಂದ ಪ್ರತ್ಯೇಗಾತ್ಮನ ಬಗ್ಗೆ ಜ್ಞಾನವಾಗುವುದೋ ಅವರಿಗೆ ಅದೇ ಪ್ರಕ್ರಿಯೆಗಳು ಶ್ರೇಷ್ಠವಾಗಿರುತ್ತವೆ ಮತ್ತು ವೇದಾಂತ ಸಿದ್ಧಾಂತದಲ್ಲಿ ಅದೇ ಪ್ರಕಾರದ ವ್ಯವಸ್ಥೆ ಇರುತ್ತದೆ. ನಾನಾ ರೀತಿಯಾದ ಪ್ರಕ್ರಿಯೆಗಳನ್ನೆಲ್ಲ ಹೇಳ್ಕೊಂಡು ಬಂದೀವಿ. ನಿಮಗೆ ಯಾವುದರಿಂದ ನಿಮಗೆ ಪ್ರತ್ಯೇಗಾತ್ಮನ ಭಾನ ಆಗ್ತದ
ಆ ಪ್ರಕ್ರಿಯೆನೇ ನಿಮಗೆ ಶ್ರೇಷ್ಠ. ಈಗ ನಾವು ವೀರಶೈವ ಸಿದ್ಧಾಂತ ಅಧ್ಯಯನ ಮಾಡ್ಲಕತ್ತೀವಿ. ವೀರಶೈವ ಸಿದ್ಧಾಂತ ಅಂದ್ರು ಒಂದೇ, ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂದ್ರು ಒಂದೇ, ಏಕೋತ್ತರ ಶತಸ್ಥಲ 101 ಸ್ಥಳ ಅಂದ್ರು ಒಂದೇ, ಬಸವಾದಿ ಶರಣರ ವಚನ ಸಂಹಿತೆ ಅಂದ್ರು ಒಂದೇ, ಸಿದ್ಧಾಂತ ಶಿಖಾಮಣಿ ಅಂದ್ರು ಒಂದೇ, 28 ಶಿವಾಗಮಗಳಂದ್ರು ಒಂದೇ. ಅದನ್ನ ನಾವು ಒಂದೇ ಸಲಕ್ಕೆ ತಿಳ್ಕೋಬೇಕಂದ್ರೆ ಆಗಲ್ಲ ಅಂತೇಳಿ ನಾವು ಇತರ ಸಿದ್ಧಾಂತಗಳನ್ನೆಲ್ಲ ತಿಳ್ಕೋಬೇಕಾಗ್ತದ. ಈಗ ಮೊದಲ ನೀವೇನ್ ತಿಳ್ಕೊಂಡ್ರಿ? ದ್ವೈತ, ಆಮೇಲೆ ವಿಶಿಷ್ಟ ಅದ್ವೈತ, ಆಮೇಲೆ ಅದ್ವೈತ, ಹಿಂಗೆ ತಿಳ್ಕೊಂಡ್ರಿ. ಹಿಂಗೆ ತಿಳ್ಕೊಂಡ್ಮೇಲೆ ನಿಮ್ದು ಯಾವ ಸಿದ್ಧಾಂತ? ದ್ವೈತನೋ ಅದ್ವೈತನೋ ವಿಶಿಷ್ಟ ಅದ್ವೈತನೋ? ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ನಿಮ್ಮದು. ವೀರಶೈವ ಸಿದ್ಧಾಂತ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ನೀವು ಅದ್ವೈತ ಸಿದ್ಧಾಂತಕ್ಕೆ ವಾದ್ರಿ ಅಂತಂದ್ರೆ ಏನಾಗ್ತದ? ಅದ್ವೈತ ಸಿದ್ಧಾಂತಕ್ಕೆ ಹೋದ್ರೆ ಏನಾಗ್ತದ್ರಿ? ಜಗತ್ತ ಮಿಥ್ಯ ಆಗಿ ಹೋಗ್ಬಿಡ್ತದ. ಮತ್ತೇನ್ ಮಾಡ್ತಾರ ಅವರು? ಬರೀ ಜ್ಞಾನಕ್ಕೆ ಒಂದೇ ಮಹತ್ವ ಕೊಡ್ತಾರ. ಕರ್ಮಯೋಗಕ್ಕ ಅಲ್ಲೇನು ಜಾಗ ಇಲ್ಲ. ವೀರಶೈವ ಸಿದ್ಧಾಂತ ಏನ್ ಹೇಳ್ತದ? ಕರ್ಮನೂ ಬೇಕು, ಜ್ಞಾನನೂ ಬೇಕು. ಯಾವಾಗ ಚಲೋ? ಬರೀ ಕೂತ್ ಕತೆ ಹೇಳಕ್ ಚಲೋನು? ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದೊಳಗೆ ಎಷ್ಟು ಶಬ್ದ ಅದಾವು? ಎಷ್ಟು ಶಬ್ದಗಳದಾವ? ಮೂರು ಸಿದ್ಧಾಂತಗಳು ಯಾವ್ಯಾವದವ? ಅವು ಬರ್ಬೇಕು ಮೊದಲು. ಮೂರು ಮೊದಲು ಸಿದ್ಧಾಂತಗಳು ಮತಗಳು ಯಾವ? ದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ. ಪದ್ಧತಿ ಪ್ರಕಾರ ಹೇಳೋದು, ಸುಮ್ಮನೆ ಹಂಗೆ ಹೇಳಿದ್ರೆ. ಮೊದಲು ದ್ವೈತ, ಆಮೇಲೆ ವಿಶಿಷ್ಟಾದ್ವೈತ, ಆಮೇಲೆ ಅದ್ವೈತ. ಹೌದಾ ಇಲ್ಲ? ದ್ವೈತ ಏನ್ ಹೇಳ್ತದ? ಜೀವನೇ ಬೇರೆ, ಬ್ರಹ್ಮನೇ ಬೇರೆ, ಅಥವಾ ಶಿವನೇ ಬೇರೆ ಅಂತ ದ್ವೈತ ಹೇಳ್ತದ. ಜೀವನೇ ಬೇರೆ, ಶಿವನೇ ಬೇರೆ, ಇವು ಗೊತ್ತಿರ್ಬೇಕು ನಿಮಗೆ. ದ್ವೈತ ಹೇಳೋದು. ವಿಶಿಷ್ಟ ಅದ್ವೈತ ಏನ್ ಹೇಳ್ತದ? ಜೀವ ಬ್ರಹ್ಮನ ಹಾಗೆಯೇ ಸಾರೂಪ್ಯ. ಜೀವ ಬ್ರಹ್ಮನಂತೆ, ಬ್ರಹ್ಮನಲ್ಲ ಅಂತೇಳಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಹೇಳ್ತದೆ. ಮೂರನೇದ್ದು ಜೀವೋ ಬ್ರಹ್ಮ ಇವ ನಾಪರಃ. ಇದು ಅದ್ವೈತ ಸಿದ್ಧಾಂತ. ಮೂವರು ಗುದ್ದಾಡ್ತಾರೆ ಇವರು. ಇಲ್ಲಿ ಹೇಳ್ಯಾರಲ್ಲ, ಯಾರ್ಯಾರಿಗೆ ಯಾವ ಯಾವ ಪುರುಷರಿಗೆ ಯಾವ ಯಾವ ಪ್ರಕ್ರಿಯೆಗಳಿಂದ ಪ್ರತ್ಯೇಗಾತ್ಮನ ಬಗ್ಗೆ ಜ್ಞಾನವಾಗುವುದೋ ಅವರವರಿಗೆ ಅದೇ ಪ್ರಕ್ರಿಯೆಗಳು ಶ್ರೇಷ್ಠ.
ಹಿಂಗಾಗಿ ಅವರು ತಮ್ಮದೇ ಶ್ರೇಷ್ಠ ಅಂತಾರ, ಇವರು ತಮ್ಮದೇ ಶ್ರೇಷ್ಠ ಅಂತಾರ. ಆದ್ರೆ ಈ ಮೂರನ್ನ ತಿಳ್ಕೊಂಡು ಗುದ್ದಾಡೋರು ಸಂಗತಿ ಇವರು ಗುದ್ದಾಡ್ಲಕ್ಕೆ ಹೋಗ್ಲಿಲ್ಲ. ಅಗಸ್ತ್ಯ ಮಹರ್ಷಿಗಳು ಪರಮಾತ್ಮನ ಕಡೆ ಹೊಳ್ಳಿ ಬಿಟ್ರು. ಅವರು ಅಂತರ್ಮುಖಿಯಾಗಿ ತಪಸ್ ಮಾಡ್ಲಕತ್ರು. ಮೂರು ಒಂದೊಂದ್ ತರ ಹೇಳ್ತಾವ, ಇವೆಲ್ಲ ಏನಪ್ಪ ಅಂತ. ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ, ಮೂರು ಶಬ್ದಗಳದಾವಲ್ರಿ ಇಲ್ಲಿ, ಮೂರು ಮತಗಳು. ಅದಕ್ಕೆ ರೇಣುಕಾಚಾರ್ಯರು ಉದಿಸಿ ಬಂದು ಏನ್ ಮಾಡಿದ್ರು, ಏನಪ್ಪ ನಿನ್ ಸಮಸ್ಯೆ ಅಂದ್ರೆ, ನನ್ನ ಸಮಸ್ಯೆ ಹಿಂಗದ, ಮೂರು ಸಿದ್ಧಾಂತಗಳು ತಿಳ್ಕೊಂಡು ಮೂರ ಬಟ್ಟೆ ಆಗ್ಯದ ನನ್ನ ಸಾಧನೆ, ಏನ್ ಮಾಡ್ಬೇಕು ತಿಳಿಯಬಹುದು ಅಂತಂದಾಗ ರೇಣುಕಾಚಾರ್ಯರು, ನಾನು ಹೇಳ್ತೀನಿ ಒಂದು ಸಿದ್ಧಾಂತ, ಅದು ಯಾವ್ದಪ್ಪ ಅಂದ್ರ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಎಷ್ಟವಿದ್ರೆ ಶಬ್ದಗಳು? ಅಲ್ಲಿ ಮೂರದಾವ. ಶಕ್ತಿ ಅಂತಂದ್ರೆ ಅದು ಎದರದದು? ದ್ವೈತ ಸಿದ್ಧಾಂತದ್ದು. ಜಗತ್ತು ಸತ್ಯ ಅಂತಾರ ಅವರು ದ್ವೈತದವರು. ಶಕ್ತಿ ಅಂತಂದ್ರೆ ಯಾವ್ದದು? ದ್ವೈತ ಸಿದ್ಧಾಂತದ ಭಾಗ. ವಿಶಿಷ್ಟ ಅನ್ನೋದು ಎದರ ಭಾಗ? ಅದು ಮುಂದಿಂದ ಹೇಳಕ್ ಬರ್ತದ ನಿಮಗೆ. ವಿಶಿಷ್ಟಾದ್ವೈತ ಸಿದ್ಧಾಂತದ ಭಾಗ ಅದು. ಮತ್ತ ಲಾಸ್ಟಿಗೆ ಅದಲ್ಲ ಶಕ್ತಿ ವಿಶಿಷ್ಟ ಅದ್ವೈತ ಅದರದು, ಅದ್ವೈತ ಸಿದ್ಧಾಂತ. ಅವ್ರು ಏನ್ ಮಾಡಿಬಿಟ್ರು, ಮೂರು ಕಲಿಸಿ ಒಂದ್ ಚೌಚೌಬಾತ್ ಮಾಡಿ ಕೊಟ್ಬಿಟ್ರು. ಮೂರು ಕೆಲಸ, ಮೂರು ಉಪಯೋಗದವಪ್ಪ. ಸ್ಟಾರ್ಟಿಂಗ್ ದ್ವೈತ ಇರ್ತದ, ಮಧ್ಯದಲ್ಲಿ ವಿಶಿಷ್ಟ ಅದ್ವೈತ ಇರ್ತದೆ, ಕೊನೆಯಲ್ಲಿ ಇಬ್ರು ಒಂದೇ ಆತರ ಅದ್ವೈತ ಆಗ್ತದೆ. ಮೂರು ಬೇಕು. ಅದಕ್ಕೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ದ್ವೈತ ಸಿದ್ಧಾಂತದಾಗ ಜೀವನೇ ಬೇರೆ ಬ್ರಹ್ಮನೇ ಬೇರೆ. ವಿಶಿಷ್ಟಾದ್ವೈತ ಸಿದ್ಧಾಂತದಾಗ ಜೀವ ಬ್ರಹ್ಮನಂತೆಯೇ. ಮತ್ತು ಅದ್ವೈತ ಸಿದ್ಧಾಂತ ಅಂತಂದ್ರ ಜೀವೋ ಬ್ರಹ್ಮ ಇವ ನಾಪರಹ. ಇಲ್ಲಿ ಶಕ್ತಿ ವಿಶಿಷ್ಟಾದ್ವೈತದಾಗ ನಿಮ್ಗೆ ಹೆಂಗ್ ಹೇಳ್ಬೇಕಂದ್ರ, ಇದು ಯಾರು ಚಂದ ಕಲ್ಸಂಗಿಲ್ಲ ಹೆಂಗ್ ಹೇಳ್ಬೇಕಂತ. ಅದಕ್ಕೆ ಇಲ್ಲಿ ಬರ್ಕೊಳ್ರಿ, ಶಕ್ತಿ ವಿಶಿಷ್ಟ ಜೀವನಿಗೂ ಅಥವಾ ಶಕ್ತಿ ವಿಶಿಷ್ಟ ಅಂದ್ರೆ ಅವಿದ್ಯಾ ವಿಶಿಷ್ಟ ಜೀವನಿಗೂ ಅಂದ್ರೂ ಒಂದೇ. ನಿಮ್ಮ ವೇದಾಂತ ಭಾಷೆಯಲ್ಲಿ ಶಕ್ತಿ ವಿಶಿಷ್ಟ ಜೀವನಿಗೂ ಮತ್ತು ಶಕ್ತಿ ವಿಶಿಷ್ಟ ಶಿವನಿಗೂ ಏನದ? ಅದ್ವೈತ ಅಂದ್ರೆ ಸಾಮರಸ್ಯವಿದೆ. ಅದ್ವೈತ ಅಂದ್ರೆ ಏನು? ಸಾಮರಸ್ಯವಿದೆ. ಶಕ್ತಿ ವಿಶಿಷ್ಟ ಜೀವ ಅಂತಂದ್ರೆ ಅವಿದ್ಯಾ ವಿಶಿಷ್ಟ ಜೀವ. ಮತ್ತೆ ಶಕ್ತಿ ವಿಶಿಷ್ಟ ಶಿವ ಅಂತಂದ್ರೆ ಮಾಯಾ ಉಪಾಧಿಕ ಈಶ್ವರ. ಇವರಿಬ್ಬರಿಗೆ ಏನದ ಅಂತಂದ್ರೆ ಸಾಮರಸ್ಯ ಇದೆ, ಇಬ್ಬರಲ್ಲಿ ಒಂದು ಸಾಮ್ಯತೆ ಇದೆ ಅಂತ ಹೇಳ್ತಾರೆ. ಶಕ್ತಿ ವಿಶಿಷ್ಟ ಜೀವನಿಗೂ ಮತ್ತು ಶಕ್ತಿ ವಿಶಿಷ್ಟ ಶಿವನಿಗೂ ಸಾಮರಸ್ಯವಿದೆ ಅನ್ನಂತ ವಿಚಾರ. ಯಾಕಂದ್ರೆ ಇಲ್ಲಿ ಒಂದು ಬ್ರಹ್ಮಾಂಡ ಅದ, ಒಂದು ಪಿಂಡಾಂಡ ಅದ. ಪಿಂಡಾಂಡದೊಳಗ ಶಕ್ತಿ ವಿಶಿಷ್ಟ ಜೀವದನ, ಬ್ರಹ್ಮಾಂಡದೊಳಗ ಶಕ್ತಿ ವಿಶಿಷ್ಟ ಬ್ರಹ್ಮದನ. ಅಲ್ಲಿನೂ ಶಕ್ತಿ ಅದ, ಇಲ್ಲಿನೂ ಶಕ್ತಿ ಅದ. ಅಲ್ಲಿ ಬ್ರಹ್ಮ ಅಂದ್ರೆ ದೊಡ್ಡ ಜೀವ, ಇಲ್ಲಿ ಜೀವ ಅದಂತಂದ್ರೆ ಸಣ್ಣ ಬ್ರಹ್ಮ. ಇಷ್ಟೇ, ಏನು ಅಂತ ದೊಡ್ಡ ವ್ಯತ್ಯಾಸ ಅಲ್ಲ. ಇದು ಸಣ್ಣದು, ಅದು ದೊಡ್ಡದು ಅಷ್ಟೇ ಹೊರತು ಸೈಜ್ನೊಳಗ. ಬಟ್ ತತ್ವ ಒಂದೇ ಆದ ಅಂತ ಹೇಳ್ತಾರೆ. ಮತ್ತೆ ಎಲ್ಲ ಒಂದೇ ಅಂತ ಹೇಳಿದ್ಮೇಲೆ ನಿಮ್ದೇನು ದೊಡ್ಡ ಘನಕಾರ್ಯ ಮಾಡ್ದಂಗಾಯ್ತಪ್ಪ ಅಂತಂದ್ರ, ಆ ಮೂರು ಮತಗಳಲ್ಲಿ ಏನ್ ಹೇಳ್ತಾರ? ನವವಿಧ ಭಕ್ತಿಗಳು ಹೇಳ್ತಾರ. ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಸ್ಮರಣ ಭಕ್ತಿ, ಅವೇನದವಲ್ಲ ಸಖ್ಯ ಭಕ್ತಿ, ಆ 9 ರೀತಿ ಭಕ್ತಿಗಳು ಹೇಳ್ತಾರ. ಇವ್ರೇನ್ ಮಾಡ್ಬಿಟ್ರು, ಆ ಭಕ್ತಿಗಳ ಜಾಗಕ್ಕೆ ಇವರು ಬೇರೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರು. ಇವ್ರು ಹೇಳೋ 6 ಭಕ್ತಿಗಳು ಬೇರೆ ಭಕ್ತಿಗಳು ಹೇಳ್ಬಿಟ್ರು. ಇವ್ರದು ಷಡ್ವಿಧ ಭಕ್ತಿಗಳು.
ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅಂತೇಳಿ 6 ಭಕ್ತಿಗಳು ಇವರು ಬೇರೆ ಹೇಳಿದ್ರು. ಮತ್ತೆ ಇವ್ರು ಏನ್ ಮಾಡಿಬಿಟ್ರು, ಅಷ್ಟವರ್ಣ, ಪಂಚಾಚಾರ, ಶಟಸ್ಥಲಗಳು ಅಂತೇಳಿ ಮಾಡಿದ್ರು. ಹಿಂಗೆಲ್ಲ ಅದಾವ. ಎಲ್ಲದ್ರೊಳಗೂ ಏನದ, ಅದು ಮಾಯೆ ಅದ, ಲೀಲೆ ಅದ. ಅದಕ್ಕೆ ಇಲ್ಲೇನಾಯ್ತು, ಶುದ್ಧ ಬ್ರಹ್ಮದ ಆಶ್ರಿತವಾದ ಯಾವ ಅಜ್ಞಾನ ಮಾಯೆ ಇರುವುದೋ ಅದಕ್ಕೆ ಅವಿದ್ಯೆ ಎಂತಲೂ ಅಜ್ಞಾನವೆಂತಲೂ ಕರೆಯುತ್ತಾರೆ. ಇಲ್ಲಿ ಏನ್ ಅಧ್ಯಯನ ಚಾಲು ಆಯ್ತು ಈಗ? ಇದರದು ನಾಮ ಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ವರ್ಣನೆ. ಇಲ್ಲಿ ಪಾಠ ಚಾಲು ಆಗ್ಯದ ನಿನ್ನೆ. ನಾಮ ಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪ. ಏನು ನಾಮಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪ? ಅದಕ್ಕೆ ನಾಮಗಳು, ಬೇರೆ ಬೇರೆ ನಾಮಗಳು ಯಾಕೆ ಬಂದು, ಯಾವ ಕಾರಣಕ್ಕೆ ಬಂದು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ಲಿಕ್ಕತ್ತಾರ. ಶುದ್ಧ ಬ್ರಹ್ಮದ ಆಶ್ರಿತವಾದ ಯಾವ ಅಜ್ಞಾನ ಮಾಯ ಇರುವುದೋ ಅದಕ್ಕೆ ಅವಿದ್ಯಾ ಎಂತಲೂ ಮತ್ತು ಅಜ್ಞಾನ ಎಂತಲೂ ಕರೆಯುತ್ತಾರೆ. ಮಾಯೆ ಅಂತ, ಅವಿದ್ಯೆ ಅಂತ, ಅಜ್ಞಾನ ಅಂತ ಒಬ್ಬನೇ ವ್ಯಕ್ತಿಯು ಬೇರೆ ಬೇರೆ ಕೆಲಸ ಮಾಡುವುದರಿಂದ ಬೇರೆ ಬೇರೆ ಹೆಸರುಗಳು ಬರುತ್ತವೆ. ಒಬ್ಬನೇ ವ್ಯಕ್ತಿ ಅಡಿಗೆ ಮಾಡುವಾಗ ಪಾಚಕ, ಪಾಠ ಹೇಳುವಾಗ ಪಾಠಕ, ಶಾಸ್ತ್ರ ಓದುವಾಗ ವಾಚಕ. ಒಬ್ಬನೇ ವ್ಯಕ್ತಿ, ಅವ ಮಾಡೋ ಕೆಲಸಗಳು ಬೇರೆ ಬೇರೆ ಇದ್ದಾಗ ಅವನಿಗೆ ಬೇರೆ ಬೇರೆ ಹೆಸರುಗಳು ಬರ್ತಾವ. ಗುರು ಇರ್ಬೋದು, ಅಡಿಗೆ ಮಾಡೋ ಟೈಮ್ನೊಳಗ ಅವ ಕುಕ್ಕರ್ ಅನ್ಸ್ಕೊತಾನ ಇಲ್ಲ, ಅಡಿಗೆ ಮಾಡೋ ಅನ್ಸ್ಕೊತಾನ ಇಲ್ಲ. ಪಾತ್ರೆ ತಿಕ್ಕ ಟೈಮ್ನೊಳಗ ಪಾತ್ರೆ ತಿಕ್ಕ ಅನ್ಸ್ಕೊತಾನ, ಬಟ್ಟೆ ಒಕ್ಕೊಳ್ಳೋ ಟೈಮ್ನಾಗ ಬಟ್ಟೆ ಹೋಗಿ ಅನ್ಸ್ಕೊತಾನ. ಅವ ಏನೇನ್ ಮಾಡ್ತಾನೆ ಕೆಲಸ ಅದ್ರ ಮೇಲೆ ಡಿಪೆಂಡ್ ಅದ. ಹಂಗ ಇಲ್ಲೇನದ, ಮಾಯೆ ಒಂದೊಂದೇ ಶಬ್ದಗಳು. ಅಜ್ಞಾನ ಅನ್ನೋದಕ್ಕೆ ಒಂದು ಹೆಸರುಗಳು, ಬೇರೆ ಬೇರೆ ಹೆಸರುಗಳು. ಏನು? ಮಾಯೆ. ಮಾಯೆ ಅಂತಂದ್ರೆ ಇದು ಅಚಿಂತ್ಯ ಶಕ್ತಿಯಾಗಿದೆ. ಅಂದ್ರೆ ನಮ್ಮ ಚಿಂತನಕ್ಕೆ ನಿಲುಕಲಾರ್ದಂಥದ್ದು, ಯುಕ್ತಿಗಳಿಗೆ ನಿಲುಕಲಾರ್ದಂಥದ್ದು, ಅವೇದ್ಯವಾಗಿದೆ. ಯುಕ್ತಿಗಳಿಗೆ ಅವೇದ್ಯವಾಗಿದೆ. ನಾವು ಏನ್ ಪ್ರಯತ್ನ ಮಾಡಿದ್ರು ಅದು ನಮಗ ನಿಲ್ಕಂಗಿಲ್ಲ, ಅದು ನಮಗ ಕೈಗೆ ಸಿಗಂಗಿಲ್ಲ. ನಮ್ಮ ಯುಕ್ತಿಗೆ ಅವೇದ್ಯವಾಗಿದೆ. ನಿಮ್ಮ ಯುಕ್ತಿಗೆ ಅವೇದ್ಯವಾಗಿದ್ದಕ್ಕೆ ಏನಾರ ಉದಾಹರಣೆ ಕೊಡ್ರಿ. ಏನಾರ ಹೇಳಕ್ ಬರ್ತದ? ಮ್ಯಾಕ್ಸ್ ಮುಲ್ಲರ್ ಅಂತೇಳಿ ಇಂಗ್ಲಿಷ್ ವೇದಾಂತ ಸಿದ್ಧಾಂತಿ. ಮ್ಯಾಕ್ಸ್ ಮುಲ್ಲರ್, MAXMULLER. ಬುಕ್ಸ್ ಅವು ಸಿಗ್ತಾವ, ಓದಬಹುದು ನೀವು ತಗೊಂಡು. ನಾವೇನ್ ವೇದಾಂತ ಸಿದ್ಧಾಂತ ಹೇಳ್ತೀವಿ ಇದರಂಗೆ ಅವರು ವೇದಾಂತ ಸಿದ್ಧಾಂತಗಳು. ಇಲ್ಲಿದೆ ತಗೊಂಡೋಗಿ ಅಲ್ಲಿ ಓದ್ಕೊಂಡು ಅವರು ನಮ್ಕಿಂತ ಚಂದ ಹೇಳ್ತಾರೆ, ನಮಗೆ ಬರಲ್ಲ. ಅದೇ ಸಮಸ್ಯೆ. ನಮ್ಕಿಂತ ಮಸ್ತ್ ಹೇಳ್ತಾರ ಅವರು ಬೆಸ್ಟ್ ದೃಷ್ಟಾಂತಗಳು ಕೊಡ್ತಾರೆ. ಅವ್ರ ಬಲ್ಲಿ ಬುದ್ಧಿ ಯಾವ ಮಾಡ್ತಾರಪ್ಪ, ಅವ್ರು ನಮ್ಕಿಂತ ಚಂದ ಮಾಡ್ತಾರೆ. ನಮ್ಮಲ್ಲಿ ಬುದ್ಧಿ ಇಲ್ಲ. ಇಷ್ಟು ಮಂದಿ ಸಲುವಾಗಿ ಉಪಯೋಗ ಆಗಲಿ ಅಂತ ಹೇಳಿದ್ರೆ ಎಷ್ಟ್ ಮಂದಿ ಕೂತಿರ್ ನೋಡು, ಒಂದ್ 5-6 ಮಂದಿ ಕೂತಿರ ಅಟ್ಟೆ ಮುಂದೆ. ಎಷ್ಟ್ ಮಂದಿ ಇರ್ಬೇಕಿಂತ ಪಾಠಕ್ಕ? ಒಂದ್ 5-6 ಮಂದಿ ಕೂತಿರ ಅಷ್ಟೇ. ಮತ್ತ ಮುಂದೆ ಕೂತ 5-6 ಮಂದಿಗೆ ಬರ್ಲಾರ್ದವ್ರ ಮೇಲೆ ಬೈದ್ರೆ ನಾಳೆ ನೀವು ಬರೋದ್ ಬಿಟ್ಬಿಟ್ಟು. ನಾವು ಕ್ಲಾಸಿಗೆ ಯಾವಾರ ಒಂದ್ 3-4 ಹುಡುಗರು ಬಂದಿದ್ದು ಅಂತಂದ್ರ 4 ಮಂದಿ ಯೂಸ್ಲೆಸ್ ಫೆಲೋಸ್. ಯಾಕ ಎಲ್ಲರೂ ಬರ್ಬೇಕಿತ್ತು ಹಂಗ ಅಂತ. ಸರ್ ಅವ್ರು ಬರ್ಲಾರ್ದವ್ರ ಸಿಟ್ಟೆಲ್ಲ ನಮ್ಮೆಲ್ಲ ಬೈದ್ರೆ ನಾವೇನ್ ಮಾಡೋಣ ಸರ್, ನೀವ್ ಹಿಂಗ್ ಬೈದ್ರೆ ನಾಳೆ ನಿಂತು ನಾವು ಬರಲ್ಲ ನೋಡ್ರಿ ಅಂತ ಹುಡುಗರು. ಹಂಗಾಯ್ತು ಈಗ ನಮ್ಮ ಮನೆ ಬರಲಿ. ಎಂತ ಒಂದು ಸಿದ್ಧಾಂತ ನಡೆದದ. ಇದಕ್ ವಿವೇಕ ಅಂತೀರ, ಅವಿವೇಕ ಅಂತೀರ? ಇಡೀ ಜಗತ್ತಿನಾಗ ಅತ್ಯಂತ ಶ್ರೇಷ್ಠವಾದಂತ ಸಿದ್ಧಾಂತ ಚಿಂತನೆ ನಡೆದ. ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಮನೆಗೆ ಕುಂತಲ್ಲೇ ಆಚೆಗೆ ಕೂತು ಕೇಳೋಂತ ಒಂದು
ವ್ಯವಸ್ಥೆ ಇದ್ರೂ ಸಹಿತ ಇದರ ಉಪಯೋಗ ತಕ್ಕೋಬೇಕನ್ನೋ ವಿವೇಕ ಇಲ್ಲ ಅಂತಂದ್ರೆ ದೇಶ ಯಾವ ಪರಿಸ್ಥಿತಿಗೆ ಹೋಗಿ ಮುಟ್ತಕತ್ತದ. ಜನಮಾನಸ ಹೆಂಗ ಯಾವ ಸ್ಥಿತಿ ಒಳಗದಾರ, ಬಹಳ ಕಠಿಣ ಅದ, ಬಹಳ ಕಠಿಣ. ಒಂದು 10 ಲಕ್ಷ 20 ಲಕ್ಷ ಇಟ್ಕೊಂಡು ಒಂದು 3 ಅಂತಸ್ತು ಮ್ಯಾಲೆ ಎಲ್ಲಾರ ಹೋಗಿ ಕೂತರ್ನು ಏರ್ಲಕ್ ಬರ್ಲಿಲ್ಲ ಅಂದ್ರೂ ಸತ್ಗೊತ್ ಮ್ಯಾಲೆ ಏರಿ ಬರ್ತಾರ. ಬಡ್ಡಿ ಕೊಡು, ಗಂಟು ಕೊಡು, ಫೈನಾನ್ಸ್ ಮಾಡಮು, ಚೀಟಿ ಹಾಕಮು, ಎಲ್ಲ ಬರೇ ಇಂಥವ್ರಲಿಂತೆ ತುಂಬ್ಯಾರ ಜಗತ್. ಜ್ಞಾನಕ್ಕಾಗಿ ಏನೇನು ಇಲ್ಲ. ಏನಕ್ಕಿರ್ಲಿ ಬಿಡ್ರಿ. ಇಲ್ಲೇನದ ಅಚಿಂತ್ಯ ಶಕ್ತಿ. ಮ್ಯಾಕ್ಸ್ ಮುಲ್ಲರ್ ಮಹಾತ್ಮರು ವಾಕ್ಯ ಕೇಳ್ರಿ ಏನಂತ. ಸರ್ಚಿಂಗ್ ಎ ಬ್ಲ್ಯಾಕ್ ಕ್ಯಾಟ್, ಬರ್ಕೋರಿ. ಸರ್ಚಿಂಗ್ ಎ ಬ್ಲ್ಯಾಕ್ ಕ್ಯಾಟ್ ಇನ್ ಎ ಡಾರ್ಕ್ ರೂಮ್. ಇನ್ ಎ ಡಾರ್ಕ್ ರೂಮ್ and which is not there. Which is not there. Searching a black cat in a dark room and which is not there. ಏನ್ ಹಿಂಗಂದ್ರ ಕತ್ತಲ ಕೋಣೆಯಲ್ಲಿ ಕರಿಬೇಕನ್ನು ಹುಡುಕಿದ್ದೇವೆ, ಹಾಗಾಗಿ ಕರಿಬೇಕಿ ಇಲ್ಲ, ಇಲ್ಲದ ಬೆಕ್ಕನ್ನು ಹುಡುಕ್ಲಕತ್ತೀವಿ ಅಂತ. ಕತ್ತಲು ಕೋಣೆ ಅದ, ಅಲ್ಲಿ ಒಂದು ಬೆಕ್ಕ ಹುಡುಕ್ಲಕತ್ತೀವಿ. ಆ ಬೆಕ್ಕಿನ ಬಣ್ಣ ಹೆಂಗದ? ಕರ್ಗದ, ಬ್ಲ್ಯಾಕ್ ಕ್ಯಾಟ್. ಮತ್ತದು ಬೆಕ್ಕಲ್ಲಿ ಆದೇನು ಇಲ್ಲ. ಇಲ್ಲದ ಬೆಕ್ಕನ್ನ ಕತ್ತಲ ಕೋಣೆ ಒಳಗೆ ಹುಡುಕ್ಲಕತ್ತೀವಿ ಅಂತ. ಇದಕ್ಕೆ ಅಂತಂದು ಅಚಿಂತ್ಯ ಶಕ್ತಿ ಅಂತಾರೆ. ಮಾಯೆಯ ಅಚಿಂತ್ಯ ಶಕ್ತಿ. ಇದ್ದ ಬೇಕಾದ್ರೆ ಹುಡುಕ್ಬೋದು, ಇಲ್ಲದ ಬೇಕು ಹೆಂಗ್ ಹುಡುಕ್ತೀರಿ? ನಮಗೆ ನಿಲ್ಕಂಗಿಲ್ಲ. ಇದು ಅಚಿಂತ್ಯ ಶಕ್ತಿ, ಅದು ಹೀಗೆಯೇ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ನಮ್ಮ ಯುಕ್ತಿಗಳಿಗೆ ಅದು ಅವೇದ್ಯವಾಗಿದೆ. ನಮ್ಮ ಪ್ರಯತ್ನ ಏನ್ ಮಾಡಿದ್ರು ಅದು ನಮಗೆ ನಿಲ್ಕಂಗಿಲ್ಲ. ಮತ್ತ ಇಲ್ಲಂತೀರೇನು? ಅಘಟಿತ ಘಟನಾ ಶಕ್ತಿ ಅದ ಅದಕ್ಕ. ಇದು ಭಾರಿ ಅದದು. ಮತ್ತದ ಬೆಕ್ಕ ಇಲ್ಲಂತೀರೇನು? ಇಲ್ಲದ ಬೆಕ್ಕ ಹುಡುಕದಂಗ ನಮ್ಮದು ಪ್ರಯತ್ನ, ನಮ್ಮ ಕೆಲಸ ಹಿಂಗದ. ಬಟ್ ಅದು ಆದ, ಅದು ಇದ್ದು ಏನಂತಂದ್ರೆ ಅದು ಇದ್ದದ್ದಕ್ಕೆ ಪ್ರೂಫ್ ಏನಪ್ಪ, ಸಾಕ್ಷಿ ಏನಂದ್ರೆ ಅಘಟಿತ ಘಟನಾ ಶಕ್ತಿಗಳ ತೋರಿಸ್ತವೆ. ಅಘಟಿತ ಘಟನಾ ಕೆಲಸ ಮಾಡಿಕೊಡ್ತದೆ. ಆಗ್ಲಾರ್ದಂಥದ್ದು ಆಗ್ತದೆ, ಮಾಡಲಕ್ ಆಗ್ಲಾರ್ದಂಥದ್ದು ಮಾಡ್ತದೆ. ಅಂತ ಶಕ್ತಿ ಅದು. ಅಘಟಿತ ಘಟನಾ ಶಕ್ತಿ. ಅವೇದ್ಯ ಶಕ್ತಿ. ಆಗ್ಲಾರ್ದಂಥದ್ದು ಮಾಡೋದಕ್ಕ ಏನಾರ ದೃಷ್ಟಾಂತ ಅದಾವ ನಿಮ್ಮ ಹತ್ರ? ನಿಂಬಲ್ಲಿ ಎಲ್ಲಿ ಬರ್ತಾವ್ರಿ ದೃಷ್ಟಾಂತ ಅಂದ್ರೆ ನಿರಂತರ ಅಧ್ಯಯನ ಮಾಡಿದ್ರೆ ಬರ್ತಾವ. ಏನಾರ ಕೇಳ್ತಿರ್ಬೇಕು, ಏನಾರ ಓದ್ತಿರ್ಬೇಕು, ಏನಾರ ಮಾಡ್ತಿರ್ಬೇಕು. ನಾವು ಇವು ಚಿಂತನೆ ಮಾಡೋ ಟೈಮ್ನೊಳಗೆ ಅವು ಜೋಡಿಸ್ಕೊಂಡು ಬರ್ತಾವ. ಈಗ ನಾರದರು ಕೈಲಾಸಕ್ಕೆ ಹೋಗಿದ್ದರು. ಮತ್ತೆ ಹಿಂತಿರುಗಿ ಬಂದರು. ಕೈಲಾಸಕ್ಕೆ ಹೋದ್ರು, ಮತ್ತೆ ವಾಪಸ್ ರಿಟರ್ನ್ ಬಂದರು. ಏನಾಯ್ತು? ನಾರದ್ರ ಕೈಲಾಸಕ್ಕೆ ಹೋಗೋ ಟೈಮ್ನೊಳಗ ಭೂಲೋಕದವ್ರು ಕೇಳಿದ್ರು, ಅಪ್ಪ ಎಲ್ಲಿ ಹೋಲಕತ್ತೀರಿ ಅಂತ. ಅದಕ್ಕೆ ನಾರದರು ಹೇಳಿದ್ರು, ಕೈಲಾಸಕ್ಕೆ ಹೋಲಕತ್ತೀರಪ್ಪ. ಕೈಲಾಸಕ್ಕೆ ಹೋಲಕತ್ತೀನಿ ಅಂತಂದ್ಮೇಲೆ ವಾಪಸ್ ಮತ್ತೆ ಬಂದರು. ವಾಪಸ್ ಬಂದ ಮೇಲೆ
ಮತ್ತ ಭೂಲೋಕದ ಜನ ಅವ್ರಿಗೆ ಕೇಳಿದ್ರು, ಅಪ್ಪ ಕೈಲಾಸಕ್ಕೆ ಹೋಗಿ ಬಂದ್ರಲ್ಲ, ಅಲ್ಲಿ ಶಿವ ಇದ್ರ, ಶಿವ ಸಿಕ್ರ ನಿಮಗ, ಶಿವ ಭೇಟಿ ಆದ್ರ? ಕೇಳ್ತೀರ ಇಲ್ಲ? ಯಾವ್ದಾರ ಊರಿಗೆ ಹೋದ್ರ ಅವ್ರು ಇದ್ರ ಇಲ್ಲ ಏನಾರ ಅಂತೇಳಿ ಕೈಲಾಸಕ್ಕೆ ಹೋಗಿ ಬಂದವ್ರಿಗೆ ಏನ್ ಕೇಳ್ಬೇಕು? ಶಿವನ್ ಭೇಟಿ ಆಯ್ತಾ, ಶಿವನ್ ದರ್ಶನ ಆಯ್ತಾ? ತಿರುಪತಿಗೆ ಹೋಗಿ ಬಂದವ್ರಿಗೆ ಅದು ಕೇಳ್ತಾರಲ್ರಿ, ದರ್ಶನ ಹೆಂಗಾಯ್ತು ಅಂತ. ಹಂಗ ನಾರದರಿಗೆ ಭೂಲೋಕದ ಜನ ಕೇಳಿದ್ರು, ಅಪ್ಪ ಶಿವನ ದರ್ಶನ ಆಯ್ತಾ? ಆಯ್ತಪ್ಪ ಆಯ್ತು. ಶಿವ ಏನ್ ಮಾಡ್ತಿದ್ನಪ್ಪ? ಶಿವ ಏನ್ ಮಾಡ್ತಿದ್ದ? ನೀನು ದರ್ಶನ ತಗೊಳಕ್ ಹೋದಾಗ ಶಿವ ಏನ್ ಮಾಡ್ತಿದ್ದ? ಅವಾಗ ನಾರದರು ಹೇಳಿದ್ರು, ಅವ ಶಿವ ಏನ್ ಮಾಡ್ತಿದ್ನಂತಂದ್ರ, ಒಂದು ಕೈಯಾಗ ಒಂದು ಆನೆ ಹಿಡಿದಿದ್ದ, ಒಂದು ಆನೆ ಹಿಡ್ಕೊಂಡಿದ್ದ ಒಂದು ಕೈ ಒಳಗ, ಇನ್ನೊಂದು ಕೈ ಒಳಗ ಒಂದು ಸೂಜಿ ಹಿಡ್ಕೊಂಡು ಕೂತಿದ್ದ. ಒಂದು ಕೈಯಾಗ ಆನೆ ಹಿಡ್ಕೊಂಡನ, ಒಂದು ಕೈಯಾಗ ಸೂಜಿ ಹಿಡ್ಕೊಂಡನ. ಏನ್ ಮಾಡ್ಲಕತ್ತಾನಂತಂದ್ರ, ಆ ಸೂಜಿ ಕಣ್ಣದಲ್ಲ, ಆ ಸೂಜಿ ಕಣ್ಣೊಳಗ ಆ ಆನೆಯನ್ನು ತೂರಿಸ್ಲಕತ್ತಾನ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಂದು ಆನೆಯನ್ನು ಒಂದು ಸೂಜಿನ ಕಣ್ಣಿನೊಳಗೆ ಪೋಣಿಸಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಯಿಸುತ್ತ ವಿನೋದದ ಆಟ ಆಡುತ್ತಿದ್ದ. ತುರುಕುತ್ತಿದ್ದ, ಅದ ಆ ಕಡೆ ಪಾರಾತಿತ್ತು, ಮತ್ತ ಆ ಕಡೆ ಈ ಕಡೆ ತುರುಕ್ತಿದ್ದ. ಹಿಂಗಾಗಿ ಆನೆ ಸೂಜಿ ಆಟ ಆಡ್ಲಕತ್ತಿದ್ದಪ್ಪ. ಹಿಂಗ ಹೇಳಿದ್ರೆ ನಂಬುತ್ತೀರ ನೀವು? ನಾರದ ಹಂಗ ಹೇಳ್ಬಿಟ್ಟ. ಹೇಳಿದ್ರ ಇವು ಭೂಲೋಕದ ಜನ ಸುಮ್ಮಿರ್ತಾರೇನು? ಆ ದೇವ್ರಕ್ಕಿಂತ ಶಾಣ್ಯಾರು. ಅದೇ ಸಾಧ್ರಿ, ನೀವು ದೊಡ್ಡವರು ಮರ್ಯಾದೆ ಕೊಟ್ಟು, ನಿಮಗ ನಾವು ಮರ್ಯಾದೆ ಕೊಟ್ಟು ಏನೋ ಒಂದು ನಿಮ್ ಸಂಗಟ ಉಪಚಾರದ ಮಾತಾಡಿದ್ರ ನಮ್ಗೇನು ಮೂರ್ಖರು ತಿಳ್ಕೊಂಡಿರೇನು? ಏನಾರ ಒಂದು ಹೇಳ್ತಿರಲ್ಲ ನೀವು ಅಂತಂದ್ರು. ಅದು ಹೇಗೆ ಸಾಧ್ಯ? ಅಸಂಭವ. ಇದು ನೀವು ದೊಡ್ಡವರಾಗಿ ಹಿಂಗೆ ಹೇಳಲ್ಲ ಅಂತಂದ್ಬಿಟ್ರು. ಅದಕ್ಕೆ ನಾರದರು ಹೇಳಿದ್ರು, ಅದು ಏನಪ್ಪ ಅಂತಂದ್ರೆ, ನಿಮ್ಮ ಬುದ್ಧಿಗೆ ತಿಳಿದಟೇ ಮಾಯೆಯ ಲೀಲೆ ಇಲ್ಲಪ್ಪ. ಅದು ಆನೆ ಮತ್ತು ಸೂಜಿಯ ಆಟ ಏನದ ಮಾಯೆಯ ಆಟ ಅದ. ಅದು ಯಾರಿಗೂ ತಿಳಿಯಂಗಿಲ್ಲ. ಆ ಒಂದು ಮಾಯೆಗೆ ಅಘಟಿತ ಘಟನಾ ಶಕ್ತಿ ಅದ. ಆನೆಯನ್ನ ಸೂಜೆಯ ಕಣ್ಣಿನಿಂದ ಪಾರು ಮಾಡುವಂತ ಶಕ್ತಿ ಆ ಮಾಯೆಗೆ ಆದ. ಅದಕ್ಕೆ ಆ ಮಾಯೆಯ ಆಟ ಯಾರಿಗೂ ತಿಳಿಯುವುದಿಲ್ಲ. ಅದಕ್ಕೆ ಅಘಟಿತ ಘಟನಾ ಶಕ್ತಿ ಇದೆ. ಅಘಟಿತ ಘಟನಾ ಘಟೇಚ್ಛ ಮಾಯ. ಬರ್ಕೋಬೇಕಿದು ಸೂತ್ರ. ಅಘಟಿತ ಘಟನಾ ಘಟೇಚ್ಛ ಮಾಯಾ. ಮಾಯೆ ಅಂತ ಯಾಕೆ ಅಂತೀವಿ ಅಂತಂದ್ರೆ, ಅಘಟಿತ ಅಂದರೆ ಅಸಂಭವವಾದುದನ್ನ, ಘಟಿತ ಘಟನೆ ಅಂತಂದ್ರೆ ಸಂಭವ ಮಾಡಿ ತೋರಿಸುತ್ತದೆ. ಅದಕ್ಕೆ ನಾವು ಇದಕ್ಕೆ ಮಾಯೆ ಅಂತೀವಿ. ಅಘಟಿತ ಘಟನಾ ಅಂದ್ರೆ, ಅಘಟಿತ ಅಂದ್ರೆ ಅಸಂಭವವಾದುದನ್ನು, ಘಟನೆ ಅಂತಂದ್ರೆ ಸಂಭವ ಮಾಡಿ ತೋರಿಸುತ್ತದೆ. ಒಂದನೇದ್ದು. ಎರಡನೇದ್ದೇನು? ಅಸಂಭವ. ಆನೆ ಸೂಜಿ ಕಣ್ಣಂದು ಆ ಕಡಿದ ಈ ಕಡಿ ಮಾಡ್ಲಕ್ ಬರಂಗಿಲ್ಲ ಅಂತ ನಾವು ಅಂದ್ಕೊಂಡೀವಿ. ಮಾಯೆ ಮನಸ್ಸು ಮಾಡಿದರೆ ಅದು ಸಾಧ್ಯ ಆದ. ಎಲ್ಲ ಇವು ಏನದಾವಲ್ರಿ, ಅವೇನು ಸಿದ್ಧಿಗಳು ಅದಾವ ನೋಡ್ರಿ. ಅಷ್ಟ ಸಿದ್ಧಿಗಳು, ಅಣಿಮ ಗರಿಮ, ಅವೆಲ್ಲ ಮಾಯೇನೇ. ಅವು ಮಾಯೆ ಕೆಲಸಗಳೇ. ಉಪಾಸಕರು ಹೇಳ್ತಿರ್ತಾರಲ್ಲ, ಧ್ಯಾನ ಮಾಡ್ತಿರ್ತೀನಿ, ಇಲ್ಲಿ ಕಣ್ಣು ಬಲ್ಲಿ ಉಬ್ಬಿನ ಬಲ್ಲಿ ಚಿಕ್ಕಿ ಬರ್ತದ, ಹಂಗಾಗ್ತದ ಹಿಂಗಾಗ್ತದ. ನಮ್ಗೆ ಯಾರೋ ಬಂದು ಹೇಳ್ದಂಗಾಯ್ತು, ನಿನ್ ಮಕ್ಕಳಿಗೆ ಹಿಂಗೆ ಹೆಸರು ಇಡು ಅಂತ.
ಏನೇನೋ ಅಂತೇಳಿ ಏನೋ ಶರೀರ ವಾಣಿ ಆಯ್ತು, ಎಲ್ಲ ಮಾಯೇನೆ. ಬ್ರಹ್ಮ ಒಂದು ಸತ್ಯ ಬಿಟ್ಟರು ಉಳಿದದ್ದೆಲ್ಲ ಒಟ್ಟು ಮಾಯೇನೆ. ಏನೇನೋ ಆಚರಿಸ್ತಾವ, ಇಲ್ಲ ನಂಗಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ನನಗೆ ಬಹಳ ಸಮಾಧಾನ ಕೊಡ್ತಾರೆ. ನಿನಗೇನು ಅನುಭವ ಆಗ್ಯದ ಅದೇ ಎಲ್ಲರಿಗೆ ಆಗ್ಬೇಕಂತೇನಿಲ್ಲ, ಅದನ್ನೇ ನೀನು ಯಾರ ಮೇಲೆ ಹೇರ್ಲಕ್ ಹೋಗಬೇಡ. ಮತ್ತೆ ಯಾರಿಗೋ ಏನೋ ಅನುಭವ ಆಗ್ಯದತ್ತ ಅವರೇನೋ ಹೇಳ್ತಿರ್ತಾರೆ, ಅವ್ರಿಗೆ ಅದು ಅನುಭವ ಆಗಿದ್ದು ಅವ್ರು ಹೇಳುವಾಗ ನೀನು ಅದನ್ನು ಖಂಡಿಸ್ಲಕ್ ಹೋಗಬೇಡ, ಅದೇ ಹಂಗೆ ನಡೆಯ ಕಡೆ ಅಂತ ಹೇಳಿ ಇನ್ನೊಬ್ಬರ ಅನುಭವಗಳನ್ನ ಖಂಡಿಸಬೇಡ್ರಿ, ನಿಮ್ಮ ಅನುಭವಗಳನ್ನ ಹೇರ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅನುಭವನೇ ಎಲ್ಲರಿಗೂ ಆಗ್ಬೇಕಂತಿಲ್ಲ, ಇತರರ ಅನುಭವಗಳು ನಿಮಗ್ ಗೊತ್ತಿಲ್ಲ ಏನಾಗ್ಲಿಕ್ಕತ್ತದ ಅಂತೇಳಿ ಅದನ್ನು ಖಂಡಿಸ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಮಾಯೆಯು ಅಚಿಂತ್ಯ ಶಕ್ತಿಯಾಗಿದೆ ಅಂತಂದ್ರೆ ಅದು ಹೀಗೆಯೇ ಇದೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ, ಅನಿರ್ವಚನೀಯವಾಗ್ಯದ. ಅದರ ಬಗ್ಗೆ ಏನು ಹೇಳಕ್ ಬರಲ್ಲ, ಅನಿರ್ವಚನೀಯ. ಬ್ರಹ್ಮದ ಬಾಯಿಂದ ನಾನು ಜೀವ ಅನ್ನಿಸಲಿಕ್ಕೆ ಹತ್ತಿದೆ. ಆನೆ ಈಗ ನಿಮ್ಗೆ ಅರ್ಥ ಹತ್ತದ. ಆನೆ ಸೂಜಿ ಕಣ್ಣಲ್ಲಿ ಈ ಕಡೆ ಆ ಕಡೆ ಹೋಗ್ಲಕ್ಕ ಸಾಧ್ಯ ಇಲ್ಲ ಅಂತಿರಲ್ಲ, ಅಂತ ಬ್ರಹ್ಮ ಸ್ವರೂಪ ಇದೀರಿ ನೀವು. ಎಂತ ಬ್ರಹ್ಮ ಸ್ವರೂಪ ಇದೀರಿ, ನಿಮಗ ಜೀವ ಅಂತ ಅನಿಸ್ಕೊಳ್ಳಂಗ ಮಾಡ್ಯದದು ಮಾಯೆ. ಹುಟ್ಟವ ನಾನು, ಸಾಯವ ನಾನು, ಬಡತನ ನನಗೆ ಬರ್ತದ, ಶ್ರೀಮಂತಿಕೆ ನನಗೆ ಬರ್ತದ, ಅಧಿಕಾರ ಬರ್ತದ, ಪಾಪ ಪುಣ್ಯ ಮಾಡ್ತೀವಿ, ಸುಖ ದುಃಖ ಅನುಭವಿಸ್ತೀವಿ. ಇವೆಲ್ಲ ಒಟ್ಟು ಜೀವ ಭಾವಗಳು ಬ್ರಹ್ಮಗ ಜೀವ ಅನ್ನಂಗ ಮಾಡ್ಯದ. ಅಂತ ಆನೆಯನ್ನ ಸೂಜಿ ಕಣ್ಣೊಳಗ ಹೋಗಂಗ ಮಾಡ್ಯದ ಅಂತಂದ್ರೇನು, ಬ್ರಹ್ಮಗ ನಾನು ಜೀವ ಅನ್ನಂಗ ಮಾಡ್ಯದ. ಈಗ ಅರ್ಥ ಆಯ್ತಾ? ಜಗದಾಗಲ್ಲ ಮುಗಿಲಾಗಲ್ಲ ವಿಶ್ವ ವ್ಯಾಪಕವಾದ ಬ್ರಹ್ಮ ಸ್ವರೂಪರೇ ನೀವಿದ್ದು ನಿಮ್ಮನ್ನ ನೀವು ಜೀವ ಅಂತ ಅನ್ಕೊಂಡಿರೇ ಇಲ್ಲ. ಬ್ರಹ್ಮನ ಬಾಯಿಯಿಂದ ನಾನು ಜೀವ ಅಂತ ಅನ್ನಿಸಲಿಕ್ಕೆ ಹತ್ತಿದೆ ಈ ಮಾಯೆ. ಹುಟ್ಟುವವ, ಉಪಜೀವನ ಮಾಡುವವ, ಸಾಯುವವ ನಾನು, ಪಾಪ ಪುಣ್ಯ ಮಾಡುವ ಕರ್ತೃ ನಾನು, ಸುಖ ದುಃಖಗಳ ಭೋಕ್ತೃ ನಾನು, ನಾನು 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 ನನ್ನದು 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 ಅಂತ ಸಂಸಾರ. ಅದಕ್ಕೇನಂತಾನ, ಸಂಸಾರ ಅಭಿಮಾನ ಭೋಗ. ಸಂಸಾರ ಅಭಿಮಾನ, ಸಂಸಾರ ಭೋಗ ಮಾಡ್ಲಿಕ್ಕೆ ಹಚ್ಚದಪ್ಪ ಇದು. ಭೋಗ ಮಾಡ್ಲಿಕ್ಕೆ ಹಚ್ಚದ. ಸಾಕ್ಷಾತ್ ಬ್ರಹ್ಮನಿಗೆ ಹೀಗೆ ಅನ್ನಿಸಲಿಕ್ಕೆ ಹತ್ತಿದೆ. ಉಳ್ಳ ಬ್ರಹ್ಮವ ಇಲ್ಲೆನಿಸುವುದು, ಇಲ್ಲದ ಲೋಕವ ಉಂಟೆನಿಸುವುದು. ಮಾಯ ಮಾಡ ಕೆಲಸ. ಲೋಕ ಅಂತ ಇಲ್ಲವೇ ಇಲ್ಲ, ಲೋಕ ಇದ್ದಂತೆ ಮಾಡುತ್ತದೆ. ಎಲ್ಲೆಡೆಯೂ ಬ್ರಹ್ಮವೇ ಇದೆ, ಲೋಕ ಅನ್ನೋದು ಇಲ್ಲವೇ ಇಲ್ಲ, ಆದ್ರೆ ಲೋಕ ಆದ ಅನ್ನಂಗ ಮಾಡ್ತದ. ಇದ್ದ ಬ್ರಹ್ಮ ಇಲ್ಲದಂತೆ ಮಾಡಿದೆ. ಇಂಥ ಅಘಟಿತ ಘಟನಾ ಸೃಜಿಸುವುದಕ್ಕೆ ಮಾಯೆ ಎನ್ನುತ್ತಾರೆ. ಎಷ್ಟು ಭಯಾನಕದ ನೋಡ್ರಿ ಇದು. ಮತ್ತು ನಾವು ಅದನ್ನ ಅರಿಯಲು ಹೋದರೆ ಒಂದು ದೇಶದಲ್ಲಿ ಇದ್ದದ್ದು ಇನ್ನೊಂದು ದೇಶದಲ್ಲಿ ಇಲ್ಲ, ಒಂದು ಕಾಲದಲ್ಲಿ ಇದ್ದದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ, ಒಂದು ವಸ್ತುವಿನಲ್ಲಿ ಇದ್ದದ್ದು ಇನ್ನೊಂದು ವಸ್ತುವಿನಲ್ಲಿ ಇಲ್ಲ. ಅಂಶಿ ಏಕವಾದರೂ ಅಂಶ ಅನೇಕ ಪ್ರಕಾರವಾಗಿದೆ. ಕಾಯ, ವಾಚ, ಮನಸ, ಇಂದ್ರಿಯಗಳಿಗೆ ಒಮ್ಮೆ ವೇದವಾದದ್ದು ಇನ್ನೊಮ್ಮೆ ಅದರಂಗೆ ಇರಂಗೆ ಇಲ್ಲ. ಈಗ ನಮಗೇನು ಅನುಭವ ಆಗ್ಯದ ಅದರಂಗೆ ಇನ್ನೊಂದ್ಸಾರಿ ಅದು ಇರಂಗೆ ಇಲ್ಲ. ರಾತ್ರಿ ಹೆಪ್ಪ ಹಾಕಿದ ಮೊಸರು ಮುಂಜಾನೆ ನಿಮಗೆ ಟೇಸ್ಟ್ ಇರ್ತದ,
ಮುಂಜಾನೆ ಟೇಸ್ಟ್ ಅದ ಅಂತೇಳಿ ಮೊಸರು ಭಾಳ ಟೇಸ್ಟ್ ಅದ ಅಂತೇಳಿ ನೀವು ಮಧ್ಯಾಹ್ನ ಉಳ್ಳಕ್ ಹೋದ್ರೆ ಅಂದ್ರೆ ಹುಳಿ ಏರಿರ್ತದ, ರಾತ್ರಿ ಉಳ್ಳಕ್ ಹೋದ್ರೆ ಅಂದ್ರೆ ವಾಸನೆಗಿರ್ತದ. ಈಗ ಆದ ಅನುಭವ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಇಲ್ಲವೇ ಇಲ್ಲ. ಜಗತ್ತು ಪರಿಣಾಮ ಹೊಂದ್ಕೋತೆ ಹೋಗ್ಲಕತ್ತು, ಚೇಂಜ್ ಹಾಕೋತೆ ಹೋಗ್ಲಕತ್ತು. ಅದಕ್ಕೆ ಅದು ಹಿಂಗೆ ಅಂತ ಹೇಳಿಕೆ ನಾವೇನು ಹೇಳಕ್ಕಿಲ್ಲ. ನಮ್ಮ ಅನುಭವಕ್ಕೆ ಅದು ವೇದ್ಯ ಆಗಂಗೆ ಇಲ್ಲ. ಚಂದದರಿ ಮಾಯೆಯ ವರ್ಣನೆ. ಮಾಯೆ ಯಾಕಂತಾರ? ಅಘಟಿತ ಘಟನಾಶಕ್ತಿ. ಬ್ರಹ್ಮನ ಬಾಯಿಲ್ಲೇ ಜೀವ ಅನಿಸ್ಕೊಳಕತ್ತದ ಅಂತಂದ್ಮೇಲೆ ಇದೇನು ಸಣ್ಣ ಕೆಲಸ ಏನಿದು? ಬ್ರಹ್ಮ ಯಾಕೆ ತಾ ಜೀವ ಅನ್ಕೋಬೇಕು? ಜಗತ್ತು ಇಲ್ಲದ್ದು ಇದ್ದಂಗೆ ತೋರ್ಸ್ಲಕತ್ತದ, ಇದ್ದ ಬ್ರಹ್ಮನ ಮುಚ್ಚಾಕ್ಯದ. ಅಚಿಂತ್ಯ ಶಕ್ತಿ ಅದು ಹಿಂಗೆ ಆಗತ್ತೇಳಿ ನಾವು ಏನಾರ ಡಿಸೈಡ್ ಮಾಡ್ಲಿಕ್ಕೆ ಹೋದ್ರೆ ಅದು ಹಂಗೆ ಇಲ್ಲವೇ ಇಲ್ಲ. ಒಂದು ಕಾಲದಲ್ಲಿ ಇದ್ದಿದ್ದು ಇನ್ನೊಂದು ಕಾಲದಲ್ಲಿಲ್ಲ, ಒಂದು ದೇಶದಲ್ಲಿ ಇದ್ದಿದ್ದು ಇನ್ನೊಂದು ದೇಶದಲ್ಲಿಲ್ಲ, ಒಂದು ವಸ್ತುವಿನಲ್ಲಿದ್ದು ಇನ್ನೊಂದು ದೇಶದಲ್ಲಿಲ್ಲ. ವಸ್ತು ಪರಿಚ್ಛೇದ ವಿವೇಕ, ಕಾಲ ಪರಿಚ್ಛೇದ ವಿವೇಕ, ಮತ್ತೆ ದೇಶ ಪರಿಚ್ಛೇದ ವಿವೇಕ. ನೋಡಿದ್ರ ಅದೇ ಬೇರೆ ಇದೇ ಬೇರೆ, ಅಲ್ಲೇ ಬೇರೆ ಇಲ್ಲೇ ಬೇರೆ. ಏನಪ್ಪ ಇದು ಅಚಿಂತ್ಯ ಶಕ್ತಿ? ಮಾಯೆ ಅಂದ್ರೆ ಏನಾಯ್ತು ಗೊತ್ತಾಯ್ತು. ಏನ್ ಡಿಸೈಡ್ ಮಾಡಿದ್ರಿ? ಮಾಯೆ ಇದು ಅಚಿಂತ್ಯ ಶಕ್ತಿ ಅಂತಂದ್ರೆ ಅದು ನಮ್ಮ ಚಿಂತನಕ್ಕೆ ಇದು ಹೀಗೆ ಇದೆ ಅಂತ ಹೇಳಲಿಕ್ಕೆ ಬರಲ್ಲ, ಅನಿರ್ವಚನೀಯ. ಅದಕ್ಕೆ ಮತ್ತೊಂದೇನ್ ಕೆಪಾಸಿಟಿ ಅದ? ಅಘಟಿತ ಘಟನಾ ಶಕ್ತಿ ಅದ ಅದಕ್ಕ. ಮತ್ತೆ ನಮ್ಮ ಯುಕ್ತಿಗಳಿಗೆ ಅವೇದ್ಯವಾಗ್ಯದು. ನಾವೇನ್ ಪ್ರಯತ್ನ ಮಾಡಿದ್ರು ಅದು ನಮಗೆ ಸಿಗಂಗಿಲ್ಲ. ಕರಿಬೇಕು ಇಲ್ಲದ ಬೆಕ್ಕನ್ನ ಹುಡುಕಿದಂಗ ಕತ್ತಲೊಳಗೆ ಹೋಗಪ್ಪ ಕರಿಬೇಕು ಹುಡುಕೊಂಬ, ಅಲ್ಲಿ ಬೆಕ್ಕೇ ಇಲ್ಲ. ಹಾಂಗಿಲ್ಲ. ಮಾಯೆಯ ಒಂದು ಏನಾರ ಮಾಯೆಯ ಬಗ್ಗೆ ನಮ್ಮದೇ ಅಭಿಪ್ರಾಯ ತಾಳ್ಬೇಕು ಅಂತೇಳಿ ಏನಾರ ಮಾಡ್ಲಿಕ್ಕೆ ಆದ್ರೆ ಅಂತಂದ್ರೆ ಅಲ್ಲಿ ಬೆಕ್ಕೇ ಇಲ್ಲ. ನೀವು ಮಾಡಿದ ಸರ್ಕಸ್ ಎಲ್ಲ ವೇಸ್ಟ್. ಮಾಯೆಯ ವಿಷಯದೊಳಗೆ ಇಲ್ಲದ ಜಗತ್ತನ್ನ ಇದ್ದಂತೆ ಮಾಡಿ ತೋರಿಸ್ತದ, ಇದ್ದ ಬ್ರಹ್ಮನನ್ನ ಇಲ್ಲದಂತೆ ಮಾಡ್ತದ ಅಂತ ಅಂದ್ಮೇಲೆ ಅದು ಎಂತ ಶಕ್ತಿ ಇರ್ಬೇಕು? ಅದಕ್ಕ ಮಾಯಾಶಕ್ತಿ. ಏನಾರ ಸ್ವಲ್ಪ ನಿಮಗೆ ಥ್ರಿಲ್ ಅನಿಸ್ತದ, ಜುಮ್ ಅಂತ ಅನಿಸ್ತದ ಈ ಮಾತು ಕೇಳಿದ್ರ? ಏನು ಹೇಳಕತ್ತ ಸುಮ್ಮ ಮಕ್ಕೊಂಡು ನಿದ್ದೆ ಮಾಡೋ ಅನಿಸ್ಲಕತ್ತು. ಶಾಕ್ ಅದ ಇದ್ರಾಗ. ಮಾಯಾ ಮಾಯಾಶಕ್ತಿ. ಇಷ್ಟೇ ಜುಮ್ ಹೊಡ್ಕೊಂಡು ಶಾಕ್ ಹೊಡ್ಕೊಂಡು ಅನುಭವಿಸ್ಕೋತಿರ್ರಿ, ಜಗತ್ತನ್ನ ನೋಡ್ಕೋತಿರ್ರಿ. ಇದು ಇಲ್ಲದ ಜಗತ್ತು ತಂದು ತೋರಿಸಿ ನನಗ ಮೂರ್ಖ ಮಾಡ್ಲಿಕ್ಕತ್ತದ ಈ ಮಾಯೆ ಅನ್ನೋದ್ರ ಬಗ್ಗೆ ಅರಿವಿನಿಂದಿರ್ರಿ. ಮತ್ತ ಇದ್ದ ಬ್ರಹ್ಮನನ್ನ ಮರೆಸದ ಎಲ್ಲನೂ ಬ್ರಹ್ಮ ಸ್ವರೂಪನೇ ಆದ ಅಂತೇಳಿ ಗಟ್ಟಿಯಾಗಿ ಆ ಬ್ರಹ್ಮನನ್ನೇ ನೋಡುವಂತ ಪ್ರಯತ್ನ ಮಾಡ್ರಿ. ಸಾಧನೆ ಮಾಡ್ಬೇಕು. ಇದು ವಿಷಯ ತಿಳ್ಕೊಂಡ ಮೇಲೆ ಇದು ಇಷ್ಟೇ ಬಿಡಬಾರ್ದು. ನಮ್ಮ ಚಿಂತನೆಗೆ ನಿಲ್ಕೋದಿಲ್ಲ, ಹಂಗಂತೇಳಿ ಬಿಡಂಗಿಲ್ಲ. ಚಿಂತನೆ ಬಿಟ್ಟರೇನು ಯಾರೇ ಮಾಡೋದು? ಮಾಯಾಶಕ್ತಿ. ನೆಕ್ಸ್ಟ್ ಅದಕ್ಕಿನ್ನ ಒಂದು ಹೆಸರು ಏನ್ ಕೊಟ್ಟಾರ? ಅವಿದ್ಯೆ ಅಂತ ಹೆಸರು ಕೊಟ್ಟಾರ. ಇದೊಂದು ಹೇಳಿ ಬಿಟ್ಬಿಡಮು, ಮತ್ತ ನಾವು ಉಳಿದದ್ ನಾಳೆ ನೋಡ. ಎರಡನೇ ಹೆಸರು, ಒಂದನೇದು ಮಾಯೆ. ಮಾಯೆ ಒಳಗೆ ಏನೇನು ಡಿಸೈಡ್ ಮಾಡಬೇಕು? ಅಚಿಂತ್ಯ ಶಕ್ತಿ. ನಮ್ಮ ಚಿಂತನಕ್ಕೆ ನಿಲ್ಕೋದಿಲ್ಲ, ನಮ್ಮ ಯುಕ್ತಿಗಳಿಗೆ ಅವೇದ್ಯವಾಗಿದೆ. ಮತ್ತೇನ್ ಮಾಡ್ತದ? ಅಘಟಿತ ಘಟನಾ ಶಕ್ತಿ. ಆಗಬಾರದು ಆಗಂಗ ಮಾಡಿ ತೋರಿಸ್ತದೆ ಅಂತ ಶಕ್ತಿ ಅದು.
ಅವಿದ್ಯೆ ಅಂತಾರ. ಇದೇ ಮಾಯೆಗೆ ಅಜ್ಞಾನಕ್ಕೆ ಅವಿದ್ಯೆ ಅಂತಾರ. ನಮ್ಮೊಳಗದ ಅಲ್ಲ ಅವಿದ್ಯೆ. ಈ ಅವಿದ್ಯೆ ಗೊತ್ತಿಲ್ಲ ಅಂತಿರಲ್ಲ, ಬ್ರಹ್ಮ ತಿಳಿಯೋದಿಲ್ಲ ಅಂತೇಳಿ ಅವಿದ್ಯೆ ಅಲ್ಲ. ಈ ಅವಿದ್ಯೆ ಅಂತ ಯಾಕಂತಾರೆ? ಇದಕ್ಕ ತಕ್ಕ ಹೇಳಕ್ ಬರ್ಬೇಕು ನಿಮ್ಗೆ ಇವೆಲ್ಲ. ಅದಕ್ಕೆ ಅವರು ಡಿಟೇಲ್ ಆಗಿ ಮೊದಲು ಹೇಳಿದ್ದೆ ಮತ್ತೆ ಹೇಳಕತ್ತಾರ. ಬಟ್ ನಿಮಗೆ ಹೇಳಕ್ ಬರಂಗಿಲ್ಲಲ್ಲ ಒಂದೇ ಸಾಲಕ್ಕೆ ಅಂತೇಳಿ ಅವ್ರ ಮೇಲೆ ರಿಪೀಟ್ ಮಾಡಿ ಹೇಳ್ತಾರೆ. ಏನು ಸಿಂಪಲ್ ಆಗಿ 10 ಸಾರಿ ಹೇಳೇನಿ ನಾನು. ಅವಿದ್ಯೆ ಅಂತ ಯಾಕಂತಾರಂದ್ರೆ ವಿದ್ಯೆಯಿಂದ ನಾಶವಾಗುವ ಕಾರಣ ಅವಿದ್ಯೆ ಎನ್ನುತ್ತೇವೆ. ಜ್ಞಾನ ಬಂತು, ಅದು ಅವಿದ್ಯೆ ನಾಶ ಆಗಿ ಹೋಗ್ಬಿಡ್ತು. ಇದು ಬ್ರಹ್ಮ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಅಲ್ಲಿ ನಾಮರೂಪ ಉಳಿತದೇನ್ರಿ? ವಸ್ತು ಉಳಿತದೇನು? ವಸ್ತುನೂ ಇಲ್ಲ, ನಾಮನೂ ಇಲ್ಲ, ರೂಪನೂ ಇಲ್ಲ. ಇದು ಬ್ರಹ್ಮ ಅಂತ ಅಂದ್ರೆ ಸಾಕು, ಅಲ್ಲಿ ವಸ್ತು ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ. ಬ್ರಹ್ಮ ಅನ್ನೋದು ನೀವು ತಿಳ್ಕೊಳ್ಳಾರ್ದಕ್ಕ ಅಲ್ಲಿ ವಸ್ತು ಬಂತು, ನಾಮ ಬಂತು, ರೂಪ ಬಂತು. ವಸ್ತು ಬಂತು, ನಾಮ ಬಂತು, ರೂಪ ಬಂತಂದ್ರ ಅದು ಏನದು? ಅವಿದ್ಯೆ. ವಸ್ತು ಇಲ್ಲ, ನಾಮ ರೂಪ ಇಲ್ಲ, ಅಲ್ಲಿ ಬರೇ ಬ್ರಹ್ಮ ಅಂತಂದ್ರ ಅದು ಏನು? ವಿದ್ಯೆ. ವಿದ್ಯೆಯಿಂದ ನಾಶವಾಗುವುದು ಅವಿದ್ಯೆ. ತಿಳಿತ್ರ? ವಿದ್ಯೆ ಅಂದ್ರೇನು, ಅವಿದ್ಯೆ ಅಂದ್ರೇನು, ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೇನು? ಅಜ್ಞಾನ ಅಂದ್ರೆ ನಾಮ ರೂಪ ಕ್ರಿಯೆಗಳನ್ನು ನೋಡೋದು ಅಜ್ಞಾನ, ಅವಿದ್ಯೆ. ಮತ್ತು ನಾಮ ರೂಪ ಕ್ರಿಯೆಗಳನ್ನ ಹೊರತುಪಡಿಸಿ ಕೇವಲ ಬ್ರಹ್ಮನನ್ನು ನೋಡಿದರೆ ವಿದ್ಯೆ. ನೀವು ವಿದ್ಯೆಯಿಂದ ಬ್ರಹ್ಮನನ್ನ ನೋಡಿದ್ರಿ ಅಂತಂದ್ರೆ ಆ ನಾಮ ರೂಪ ಕ್ರಿಯೆಗಳೆನ್ನುವ ಅವಿದ್ಯೆಗಳೆಲ್ಲ ನಷ್ಟ ಆಗಿ ಹೋಗ್ತವೆ. ಇಷ್ಟು ತಿಳ್ಕೊಂಡ್ಮೇಲೆ ಮುಂದೆ ಅಜ್ಞಾನ ಅಂದ್ರೆ ಏನು, ಅಜ್ಞಾನ ಅಂತ ಯಾಕಂತಾರ ಅನ್ನೋದು ಮತ್ತೆ ನಾಳೆ ಚಿಂತನೆ ಮಾಡೋಣ. ಅಜ್ಞಾನ ಅಂತ ಯಾಕಂತಾರ ಅಂದ್ರೆ ಇದು ದೊಡ್ಡ ಚಾಪ್ಟರ್ ಅದ. ಇದು ನಾಳೆ ಮಾಡೋಣ. ಚಲೋ ಅನಿಸ್ತೇನ್ರಿ ಇವತ್ತಿನ ಪಾಠ? ಮಾಯೆ ಎಷ್ಟೊಂದು ಅದ್ಭುತವಾದಂತಹ ತನ್ನ ಕೆಲಸ ಮಾಡಿ ಬೆಳವಣಿಗೆ ಹೆಚ್ಚಿನ ಕೆಲಸ ಮಾಡ್ತಾ ಇದೇನೋ. ಆಮೇಲೆ ಇದೊಂದು ಬುಕ್ ತಗೋರಿ, ವೀರಶೈವ ಆನಂದ ಚಂದ್ರಿಕೆ ಅಂತ. ಅಲ್ಲಿ ಮೈಸೂರಾಗ ಡಾಕ್ಟರ್ ಷಡಕ್ಷರಿ ಅಂತದರ, ಸಂಸ್ಕೃತ ಪ್ರೊಫೆಸರು. ಅವ್ರದ್ದು ಫೋನ್ ನಂಬರು ಅದೆಲ್ಲ ನಿಮ್ಗೆ ಇದ್ರಾಗ ಹಾಕಿನಿ. ಅವ್ರ ಸಂಗಟ್ ಮಾತಾಡ್ರಿ, ಹಚ್ಕೊಳ್ರಿ. ಕಂಪ್ಲೀಟ್ ವೀರಶೈವ ಸಿದ್ಧಾಂತ ಏನದ ಎಲ್ಲ ಸ್ವಚ್ಛ ಬಿಡಿಸಿ ಹೇಳ್ತಾರ. ತಂದೆ ತಾಯಿ ಹೊಟ್ಟಿಲೆ ಹುಟ್ಟದು. ತಂದೆ ತಾಯಿ ಹೊಟ್ಟಿಲೆ ಹೆಂಗ್ ಹುಡ್ತಾವವು? ಕಾಮದಾಟಕ್ಕೆ ಹುಟ್ಟತಾವಿಲ್ಲ ಜೀವಗಳು. ತಂದೆ ತಾಯಿಗಳ ಕಾಮದಾಟಕ್ಕೆ ಹುಟ್ಟಿದ ಜೀವಗಳಿಗೆ ಏನಂತಾರಂದ್ರೆ ಪ್ರಾಕೃತಿಕ ಧರ್ಮದ ಜೀವಗಳು ಅಂತಾರ. ಲೋಕೋದ್ಧಾರಕ್ಕೆ ಹುಟ್ಟಿ ಬರುವ ಜೀವಗಳು ತಂದೆ ತಾಯಿಗಳ ಮೂಲಕ ಬಾರದೆ ಪಂಚಮಹಾಭೂತಗಳಿಂದ ನೇರವಾಗಿ ಅವತರಿಸಿ ಬರ್ತಾರಂತವ್ರು. ಅವ್ರಿಗೇನಂತಾರಂದ್ರೆ ಅಪ್ರಾಕೃತ ಜೀವಿಗಳು. ಈಗ ಕಂಬದಾಗ ನರಸಿಂಹ ಬಂದನಲ್ಲ ಉದ್ಧಾರ ಮಾಡ್ಲಕ್ಕ, ಲೋಕೋದ್ಧಾರಕ್ಕಾಗಿ. ಹಿರಣ್ಯ ಕಶ್ಯಪುವಿನ ಲೋಕಕಂಟಕ ಪ್ರವೃತ್ತಿಯನ್ನ ಪರಿಹಾರ ಮಾಡುವುದಕ್ಕ ಕಂಬದೊಳಗೆ ಬಂದನ ಇಲ್ಲ? ಏನ್ ನರಸಿಂಹ ಏನ್ ಯಾವ್ದಾರ ತಂದೆ ತಾಯಿ ಹೊಟ್ಟಿಲಿ ನಿಂತು ಬಂದಾನ? ಅಪ್ರಾಕೃತ ವಿಧಾನ, ಲೋಕೋದ್ಧಾರಕ್ಕಾಗಿ ಬರುವ ಅಪ್ರಾಕೃತ ವಿಧಾನ ಇದೇನದ? ಲೋಕೋದ್ಧಾರಕ್ಕಾಗಿ ಅವತರಿಸಿ ಬರುವ ಅಪ್ರಾಕೃತ ವಿಧಾನದ ಜೀವಿಗಳು ಶ್ರೇಷ್ಠರೋ ಅಥವಾ ತಂದೆ ತಾಯಿಗಳ ಕಾಮದಾಟಕ್ಕೆ ಹುಟ್ಟಿದ ಜೀವಿಗಳು ಶ್ರೇಷ್ಠರೋ? ಬಹಳಷ್ಟು ಜನ ಬಹಳ ರೀತಿಯಲ್ಲಿಂತ ಹುಟ್ಟಿ ಬಂದಾರ.
ನಮ್ಮ ಜಾಲಹಳ್ಳಿ ಜಯಶಾಂತೇಶ್ವರರು ಅಯೋನಿಜರು, ಅವರು ತಂದೆ ತಾಯಿ ಹೊಟ್ಟಿಲ್ಲ ಹುಟ್ಟಿಲ್ಲವ್ರು. 6ನೇ ಶತಮಾನದ ಗದ್ದಿಗೆ ಅವ್ರು ಹೆಂಗ್ ಹುಟ್ಟಿದ್ರು ಏನಂತೇಳಿ ಎಲ್ಲ ಅವತಾರದ ಬಗ್ಗೆ ಅದ. ಅದಕ್ಕೆ ಪ್ರಾಕೃತ ಧರ್ಮದ ಜೀವಿಗಳು, ಅಪ್ರಾಕೃತ ಧರ್ಮದ ಮಹಾತ್ಮರು ಅಂತ ಇರ್ತಾರ. ಈ ಪ್ರಾಕೃತ ಧರ್ಮದ ಜೀವಿಗಳಿಗೆ ಪ್ರಾಕೃತ ಧರ್ಮ ದಾಟಿ ವಿಚಾರ ಮಾಡಂತ ಬುದ್ಧಿ ಇರ್ಲಾರ್ದವರು ಈ ಅಪ್ರಾಕೃತ ಹೆಂಗ್ ಸಾಧ್ಯ? ಆನಿ ಸೂಜಿ ಕಣ್ಣೊಳಗಿಂದ ಹೋಗೋದು ಹೆಂಗ್ ಸಾಧ್ಯ ಅನ್ಕೋತ ಕುಂತಂಗ ಇಲ್ಲಿ ಬ್ರಹ್ಮನೇ ನಾನು ಜೀವ ಅಂತೇಳಿ ಬ್ರಹ್ಮನ ಬಾಯಲ್ಲಿ ಅನ್ನಸಂತ ಮಾಯೆ ಏನದಲ್ಲ, ಆ ಮಾಯೆಯ ಲೀಲೆಯಿಂದ ಪ್ರಾಕೃತ ಅಪ್ರಾಕೃತ ಎಲ್ಲ ತಿಳ್ಕೋಬೇಕಿನ್ನ ಒಂದು ಬಹಳ ಮಾಡೋ ಕೆಲಸ. ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿ ಹೋಗ್ಬಿಡ್ತಾವ ವಿಚಾರ ಚಂದ್ರೋದಯ ಮುಗಿಸಿದೆ ಅಂದ್ರೆ. ಇದು ಬುಕ್ ಬಂದದ ಓದಿರಿಲ್ಲ, ಅದ್ರ ಟೈಟಲ್ ವೀರಶೈವ ಆನಂದ ಚಂದ್ರಿಕೆ. ಡಾಕ್ಟರ್ ಬಿ.ಪಿ. ಚಡಕ್ಷರಿ ಅವರು ನೋಡಿರಿಲ್ಲ ನಿಮ್ ಗ್ರೂಪ್ನಾಗ? ಅವರಿಗೆ ಫೋನ್ ಮಾಡಿ ಅವ್ರಿಗೆ ನಿಮ್ ಫೋನ್ ನಂಬರ್ ಕಳಿಸ್ರಿ. ಅವ್ರು ಎಷ್ಟು ದುಡ್ಡು ಹಾಕಂತಾರ ಅದೇ ಮೊಬೈಲಿಗೆ ವಾಟ್ಸ್ಆಪ್ ಹಾಕಿಬಿಡ್ರಿ. ಅದರದ್ದು ರೇಟ್ 225 ಏನೋ ಆದ. ಅದು ಪೋಸ್ಟೇಜ್ ಅದೆಲ್ಲ ಕೂಡಿ ನಮಗ 150 ತಗೊಂಡಾರ. ರೊಕ್ಕನೇ ಕೊಡಬೇಡ ಅಂತಂದ್ರು. ನಾನು ಅದೇಂಗಾಗ್ತದ ಅಂತ ಅಂದೆ. 150 ಹಾಕ್ರಿ ಅಂತಂದ್ರು. ಮತ್ತ ನೀವು ಏನ್ ಮಾಡ್ರಿ, ಹಿಂಗೆ ನಮ್ದಾರ ಸ್ವಾಮಿಯವ್ರ ಸಂಗಟ ನಾವು ಪ್ರತಿನಿತ್ಯ ಪ್ರವಚನ ಮಾಡ್ತೀವಿ, ಸತ್ಸಂಗ ಮಾಡ್ತೀವಿ, ಮತ್ತೆ ನಮಗೂ ಬುಕ್ ಬೇಕು ಅಂತೇಳಿ ತರಿಸ್ಬೋರಿ. ಕಳಿಸ್ತಾರ, ಪೋಸ್ಟಿಗೆ ಕಳಿಸ್ತಾರ. ಅದೇನು ಅಮೌಂಟ್ ಅಂತಾರ ಹಾಕ್ರಿ. ಬಹಳ ದೊಡ್ಡ ವ್ಯಕ್ತಿ ಅದಾರ ಅವ್ರು, ಸಂಸ್ಕೃತ ಪ್ರೊಫೆಸರ್ ಯೂನಿವರ್ಸಿಟಿ, ಡಾಕ್ಟರ್ ಬಿ.ಪಿ. ಷಡಕ್ಷರಿ ಅಂತ. ಪರಿಚಯ ಮಾಡ್ಕೊಳ್ರಿ. ಎಲ್ಲ ಭೂಮಿ ಮೇಲೆ ಎಷ್ಟು ದರ್ಶನಗಳದಾವ, ಎಲ್ಲ ದರ್ಶನಗಳು, ಎಲ್ಲ ಸಿದ್ಧಾಂತಗಳು, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಏನೆಲ್ಲ ತುಂಬಿಸಿಬಿಟ್ರೆ ಅದ್ರೊಳಗೆ. ಚಲೋ ಬುಕ್ ಅದು. 100-200 ರೂಪಾಯಿದಾಗ ಇಂಥ ಬುಕ್ ಸಿಕ್ಕದ್ ನಾವು ಪುಣ್ಯ ಅನಿಸ್ಲಿಕ್ಕತ್ತದ. ಆ ಬುಕ್ ತಗೊಂಡು ಒಬ್ರು ಯಾರು ಓದ್ರಿ, ಒಂದು ಟೈಮ್ ತಗೊಂಡು ಓದ್ಬೇಕು. ಈಗ ಸದ್ಯ ಲೇಟೆಸ್ಟ್ ಹಳಿ ಬುಕ್ಗಳು ತಗೊಂಡು ಓದೋದಕ್ಕಿಂತ ಈಗ ಲೇಟೆಸ್ಟ್ ಎಲ್ಲಾನು ಸೇರಿಸಿ ಹೊಸದ್ ಮಾಡ್ಯಾರಲ್ಲ, ಇಂಥ ಬುಕ್ ಓದ್ಬೇಕಾ ಬೇಡ? ಓದ್ಬೇಕಾ ಬೇಡ್ರಿ? ಗಪ್ ಕೂತ್ರಿ ನಾವು. ಈಗ ಸದ್ಯ ಹಿಂದಿನವರು ಎಲ್ಲಿ ತನಕ ರಿಸರ್ಚ್ ಮಾಡ್ಯಾರ ಅದ್ರ ಮುಂದಿನ ಭಾಗ ಇವರು ರಿಸರ್ಚ್ ಮಾಡಿ ಬುಕ್ ಬರ್ತಾರ. ಆ ಬುಕ್ ತಗೊಂಡು ಈ ನಿಮ್ ಇದ್ರಾಗ ಯಾವಾಗಾರ ಒಂದು ಅರ್ಧ ತಾಸು ಟೈಮ್ ತಗೊಂಡು ಓದೋದು ಮಾಡ್ರಿ. ಮತ್ತೆ ವಚನ ಸಾಹಿತ್ಯದವರು ಎಷ್ಟು ದಾರಿ ತಪ್ಪ್ಯಾರ, ವಚನಗಳಿಗೆ ಎಷ್ಟು ಅಪಾರ್ಥ ಮಾಡ್ಯಾರ ಅಂತ ಹೇಳಿಕೆ ವಚನ ದರ್ಶನ ಅಂತ ಒಬ್ಬರು ಜಗದ್ಗುರುಗಳು ಬುಕ್ ಬರ್ದಾರ. ಆ ಬುಕ್ ಒಬ್ರು ತಗೊಂಡು ಓದ್ರಿ. ಯಾಕಂತಂದ್ರೆ ಶುದ್ಧ ರೂಪದಲ್ಲಿ ನಮ್ಮ ಸಾಹಿತ್ಯ ಸಿಗ್ತಾ ಇಲ್ಲ, ಎಲ್ಲ ಮಿಕ್ಸ್ ಮಾಡಿ ಮನ್ಸಿಗೆ ಬಂದಂಗೆ ಇದು ಮಾಡ್ಯಾರ. ಹಿಂಗಾಗಿ ನಾವು ಹುಷಾರಾಗಿರ್ಬೇಕಾದ್ರೆ ಇವೆಲ್ಲ ಮೊದಲು ಓದ್ಕೊಂಡ್ರೆ ಅವು ನಮಗೆ ಸರಿ ಗೊತ್ತಾಗ್ತದ ಯಾರ್ಯಾರು ಏನೇನು ಗದ್ದಲ ಮಾಡ್ಯಾರ ಅಂತೇಳಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಓಂ ನಮಃ ಶಿವಾಯ. ನಾವು ವಿಚಾರ ಸಾಗರ ವೇದಾಂತ ಏನ್ ಮಾಡಿದ್ರು ಸಹಿತ ಸಿದ್ಧಾಂತ ಶಿಖಾಮಣಿ ಒಳಗೆ ಕರ್ಮ ಉಪಾಸನೆ ಜ್ಞಾನ ಏನದಲ್ಲ, ಆ ಜ್ಞಾನ ಕಾಂಡದ ಭಾಗ ಅಷ್ಟೇ, ಕರ್ಮ ಉಪಾಸನೆ ಭಾಗ ಇಲ್ಲ ಇದ್ರಾಗ. ವಿಚಾರ ಸಾಗರದಾಗ ಬರೀ ಜ್ಞಾನದ ಸುದ್ದಿ ಇದ್ರಾಗ. ಕರ್ಮ ಉಪಾಸನೆಗಳು ಮಾಡ್ಲೇಬೇಕು. ಉಪಾಸನೆ ಮಾಡೋದಕ್ಕ ಮನಸ್ಸು ಚಂಚಲ ಆಗ್ಲಾರ್ದಂಗ, ಯೋಗ ಮಾಡೋದಕ್ಕ ಮಾಂತೇಶ್ ಗುರುಗಳು ಕಲಿಸ್ತಾರ. ಕರ್ಮ ಮಾಡೋದಕ್ಕ ದೇವರ ಸೇವೆ ಹೆಂಗ್ ಮಾಡ್ಬೇಕು, ಗುರುಲಿಂಗರ ಜಂಗಮರ ಸೇವೆ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಸೋದಕ್ಕ ಕಂಬಿ ಗುರುಗಳದಾರ. ನೀವು ಎಲ್ಲ ಬಲ್ಲವರದಿರಿ. ಏನೇನ್ ಮಾಡ್ಲಕ್ ಸಾಧ್ಯ ಅದ ಮಾಡ್ರಿ. ಯಾವುದಕ್ಕೂ ಕಡಿಮೆ ಇರ್ಲಾರ್ದಂಗ ನಮ್ಮಲ್ಲಿ ಎಲ್ಲ ಅನುಕೂಲತೆಗಳದಾವ. ಮಾಡೋದು ಒಂದೇ ಕಡಿಮೆ ಅದ ಅಷ್ಟೇ, ಮಾಡ್ಕೊತ ಹೋಗ್ಬೇಕು. ಓಕೆ. ಶರಣ ಶರಣ.
ಚಂದ್ರ. ಇದುವರೆಗೆ ನಮಗೆಲ್ಲ ಮಾಯೆ ಸ್ವರೂಪ, ಮಾಯೆಯ ಒಂದು ಶಕ್ತಿಯನ್ನ ಈಸ್ಕೊಟ್ಟಂತ ಶುದ್ಧ ಬ್ರಹ್ಮ ರುದ್ರಿ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣ ಸ್ವಾಮಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಗೌರಮ್ಮ ತಾಯಿಯವ್ರ ಮಗಳಿಗೆ ಒಂದು ಮಾಡ್ಬೇಕಂತ ಕೇಳ್ಪಟ್ಟೆ. ಆರುತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ವರಿಯರ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳ ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಚಂದನಾದ ಗುರುನಾಥಗೆ ಒಲಿತ ಶ್ರೀ ಶಿವಾನಂದರಿಗೆ, ಆರುತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೆ ಶರಣ ಶರಣ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಪ್ರಕಟಣೆ ಮಧ್ಯಾಹ್ನ 1 ಗಂಟೆಗೆ ಶ್ರೀಮದ್ ಭಾಗವತ ಪಾರಾಯಣ, ಭಗವದ್ಗೀತಾ ಪಾರಾಯಣ. 4 ಗಂಟೆಗೆ ಇವತ್ತು ತತ್ವಪದಗಳು ಕೇಳಬೇಕು ಶಿವರಾಜ್ ಗುರುಗಳನ್ನ. ಆಮೇಲೆ ತತ್ವಪದಗಳು 1 ಗಂಟೆ ಆದ್ಮೇಲೆ ಗುರುಗಳಿಂದ ವೇದಾಂತ ಪ್ರವಚನ ಇರ್ತತಿ. ಆಮೇಲೆ ರಾತ್ರಿ 8:15 ಶ್ರೀಮದ್ ಭಾಗವತ ಮಹಾಪುರಾಣದ ಒಂದು ಪ್ರವಚನ ಇವರು ಭಾಕ್ರೆ ಗುರುಗಳಿಂದ. ಆಮೇಲೆ ಇತರ ಗ್ರಂಥಗಳ ಒಂದು ವಾಚನ ಇರ್ತತಿ. ಆಮೇಲೆ ಸದ್ಗುರುಗಳಿಂದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ರಚಿತವಾದ ಶ್ರೀ ಸಿದ್ಧಾಂತ ಚಿಂತಾಮಣಿಯ ಒಂದು ಪ್ರವಚನ ಧಾರೆ ಇರ್ತತಿ. ಎಲ್ಲರೂ ತಪ್ಪದೆ ಭಾಗವಹಿಸಿ ಅದರ ಒಂದು ಪ್ರಯೋಜನ